ಧನ್ಯವಾದಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಬರೆಯಿರಿ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯಕ್ಕೋಸ್ಕರ, ಗಳಿಗೆಗೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ನೀವು ನಮಗೆ ಕೊಟ್ಟಿರುವಂತಹ ಇನ್ನೊಂದು ಹೊಸ ದಿನವನ್ನ ನಿಮ್ಮ ವಾಕ್ಯದಿಂದ ಶುರು ಮಾಡಬೇಕು ಅನ್ನುವಂತಹ ಹಂಬಲವನ್ನ ಹೊಂದಿ ನಿಮ್ಮ ಮಕ್ಕಳಾಗಿರುವಂತಹ ನಾವೆಲ್ಲರೂ ಸಹ ಸೇರಿ ಬಂದಿದ್ದೀವಿ ತಂದೆ. ಈ ದಿನವನ್ನ ಸರಿಯಾಗಿ ಪ್ರಾರಂಭ ಮಾಡುವಂತೆ, ಹಾಗೆ ಉಪಯೋಗ ಮಾಡಿಕೊಳ್ಳುವಂತಹ ಜ್ಞಾನವನ್ನು, ಬುದ್ಧಿಯನ್ನು ನಮಗೆ ದಯಪಾಲಿಸಿ ತಂದೆ. ನಿಮ್ಮ ಮಕ್ಕಳೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಭಾಗ್ಯವನ್ನ ನೀವು ನನ್ನ ಕೊಟ್ಟಿರೋದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು. ನನ್ನ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನಿಟ್ಟು ನಿಮ್ಮ ಮಕ್ಕಳಲ್ಲಿ ಕೇಳ್ತಿರುವಂತಹ ಮಾತು ಅವರು ಜೀರ್ಣ ಮಾಡಿಕೊಳ್ಳಿ ಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನು ಅವರು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಇಷ್ಟಕ್ಕೂ ನಾವು ಇವತ್ತು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಒಂದ್ ಸ್ವಲ್ಪ ಹೊತ್ತಾದ ನಂತರ ನೋಡೋಣ. ಅಂಶದ ಹೆಸರು ಏನು ಅನ್ನುವಂತಹದ್ದನ್ನು. ಓಕೆ, ಅಂಶವನ್ನ ಶುರು ಮಾಡ್ತಾ ಮುಂದೆ ಹೋಗೋಣ. ಈ ಅಂಶದಲ್ಲಿ ನಮ್ಗೆ ಏನೇನು ಅರ್ಥ ಆಗತ್ತೆ ಅಂತ ಹೇಳಿ ನೋಡೋಣ. ಕೊನೆಯದಾಗಿ ಇದಕ್ಕೆ ಏನ್ ಟೈಟಲ್ ಸೂಟ್ ಆಗತ್ತೆ ಅನ್ನುವಂತಹದ್ದನ್ನ ನೀವೇ ಹೇಳಿ. ಓಕೆ, ಶುರು ಮಾಡೋಣ. ಪ್ರಪ್ರಥಮವಾಗಿ ಒಂದೆರಡು ವಚನವನ್ನ ನೋಡ್ಕೊಂಡು ಶುರು ಮಾಡೋಣ. ಆದಿಕಾಂಡ 14ನೇ ಅಧ್ಯಾಯ, ಆದಿಕಾಂಡ 14ನೇ ಅಧ್ಯಾಯ 23ನೇ ವಚನ. 14:23. ಆ ದಿವಸಗಳಲ್ಲಿ ಶಿನಾರಿನ ಅರಸನಾದ ಅಮ್ರೋಫೇಲನು ಎಲ್ಲ ಸಾರಿನ ಅರಸನಾದ ಅರಿಯೋಕನು, ಎಲಾಮಿನ ಅರಸನಾದ ಕೆದೋರ್ಲಗೋಮರನು. ಅಲ್ಲ, ನೀವು 14:23 ಓದ್ತಿದ್ದೀರಾ? ಒಂದು ನಿಮಿಷ. ಎಂದು ಹೇಳಲು ಅಬ್ರಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರೆದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಏನರ್ಥ ಇದೆ ಪ್ರಿಯರೇ ಈ ಮಾತನ್ನ ಓದಿದಾಗ? ಇದು ಯಾರು ಹೇಳ್ತಿರುವಂತಹ ಮಾತು? ಇಷ್ಟಕ್ಕೂ ಅಬ್ರಹಾಮನು ಹೇಳ್ತಿರುವಂತಹ ಮಾತ. ಏನಂತ ಹೇಳ್ತಿದ್ದಾರೆ ಇಷ್ಟಕ್ಕೂ? ನಾವ್ ಯೋಚನೆ ಮಾಡುವಂತಹ ವಿಧಾನಕ್ಕೂ ಅಬ್ರಹಾಮನು ಯೋಚನೆ ಮಾಡ್ತಿರುವಂತಹ ವಿಧಾನಕ್ಕೂ ಒಂದು ರೀತಿಯಾಗಿರುವಂತಹ ವ್ಯತ್ಯಾಸ ಕಾಣಿಸ್ತೈತಿ ಅಲ್ವಾ? ಅಬ್ರಹಾಮನ ಕಾನ್ಸೆಪ್ಟ್ ಇಷ್ಟೇ, ನನ್ನ ಜೀವನದಲ್ಲಿ ಏನಾದ್ರೂ ಸಹ ಅದರ ಸಂಪೂರ್ಣವಾಗಿರುವಂತಹ ಕ್ರೆಡಿಟ್ ದೇವರಿಗೆ ಹೋಗ್ಬೇಕು, ಅದರ ನಿಮಿತ್ತ ಸಂಪೂರ್ಣವಾಗಿರುವಂತಹ ಕೃತಜ್ಞತೆ ಅನ್ನುವಂತಹದ್ದು ದೇವರಿಗೆ ಸಲ್ಲಬೇಕು. ಚಿಕ್ಕದಾಗಿ ಏನಾದ್ರೂ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಿಹಿ ಸುದ್ದಿ ಆಯ್ತು ಅಥವಾ ಸಿಹಿ ಆಗಿರುವಂತಹ ಘಟನೆ ನಡೀತು ಅಂತ ಅನ್ಕೊಳ್ಳಿ. ನಾವಾದ್ರೆ ಇದು ಮನುಷ್ಯರಿಂದ ಆಯ್ತು ಅಂತ ಅನ್ಕೊಂಡು ಮನುಷ್ಯರನ್ನ ಹೋಗ್ಬಿಟ್ಟಿರ್ತೀವಿ. ನಿಜನಾ? ಇದು ನಿಮ್ಮಿಂದನೇ ಆಯ್ತು ಬ್ರದರ್, ನೀವಿಲ್ಲ ಅಂತ ಹೇಳಿದ್ರೆ ನಾವಿಲ್ಲ ಅಂತ ಇದ್ವಿ ನಾವೇನಾದ್ರೂ ಆಗಿದ್ರೆ. ಅಬ್ರಹಾಮನು ಅಥವಾ ಸತ್ಯವೇದದಲ್ಲಿರುವಂತಹ ಭಕ್ತರನ್ನ ನೀವು ನೋಡಿದಾಗ ಅವ್ರ ಮನಸ್ಸಲ್ಲಿರುವಂತಹ ಕಾನ್ಸೆಪ್ಟ್ ಒಂದೇ, ನನ್ನ ಜೀವನದಲ್ಲಿ ಒಂದು ಚಿಕ್ಕ ಒಳ್ಳೆ ಕೆಲಸ ಆದ್ರೂ ಸಹ ಆ ಚಿಕ್ಕ ಒಳ್ಳೆ ಕೆಲಸದ ಸಂಪೂರ್ಣವಾಗಿರುವಂತಹ ಕ್ರೆಡಿಟ್, ಅಂದ್ರೆ ಆ ಚಿಕ್ಕ ಒಳ್ಳೆ ಕೆಲಸ ನನ್ನ ಜೀವನದಲ್ಲಿ ನಡೆದಿದ್ದು ಯಾರಿಂದ ಅಂತ ಹೇಳಿದ್ರೆ 100% ಅದರ ಹಿಂದೆ ಇರುವಂತಹದ್ದು ದೇವರು ಮಾತ್ರ. ಇದು ಭಕ್ತರ ಕಾನ್ಸೆಪ್ಟ್. ಇದನ್ನ ಕೃತಜ್ಞತೆ ಅಂತ ಕರಿಬೋದಾ? ಇದರ ಸಂಪೂರ್ಣವಾಗಿರುವಂತಹ ಕ್ರೆಡಿಟ್ ದೇವರಿಗೆ ಸಲ್ಲಬೇಕು. ಸಂಪೂರ್ಣವಾಗಿರುವಂತಹ ಇದರಿಂದ ಬರುವಂತಹ ಸಂಪೂರ್ಣವಾಗಿರುವಂತಹ ಹೊಗಳಿಕೆ ಎಲ್ಲವೂ ಸಹ ದೇವರಿಗೆ ಸಲ್ಲಬೇಕು. ಇನ್ನೊಂದ್ಸರಿ ಓದೋಣ ನಾವು ಓದಂತಹ ಮಾತನ್ನ. 21ರಿಂದ ಓದೋಣ. ಸೊದೋಮಿನ ಅರಸನು ಅಬ್ರಹಾಮನಿಗೆ, ಅಂದ್ರೆ ಒಬ್ಬ ರಾಜ ಅಬ್ರಹಾಮನ ಹತ್ರ ಬಂದು, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಏನಕ್ಕೋಸ್ಕರ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಅಬ್ರಹಾಮನ ಕಡೆಗೆ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದೆನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ನನಗೆ ಏನು ಬೇಡ.
ನಾನು ನಿನ್ನ ಸೊತ್ತಿನಿಂದ ಐಶ್ವರ್ಯವಂತನಾಗಿದ್ದೀನಿ ಅಂತ ನೀನ್ ಊರೆಲ್ಲ ಹೇಳ್ಕೊಂಡ್ ಸುತ್ತಾಡು. ಜನ ಎಲ್ಲ ಹಂಗೆ ಅನ್ಕೊಂಡ್ರೆ ನನ್ನನ್ನು ಆಶೀರ್ವದಿಸಿರುವಂತಹದ್ದು ದೇವರು. ಈ ಕ್ರೆಡಿಟ್ ಯಾರಿಗೆ ಸಲ್ಬೇಕು? ದೇವರಿಗೆ ಮಾತ್ರ. ಅದರಲ್ಲಿ ದೇವರು ನಮ್ಮ ಜೀವನದಲ್ಲಿ ಏನಾದ್ರೂ ಮೇಲನ್ನ ಮಾಡಿದ್ರೆ ಆ ಮೇಲಿನ ಕ್ರೆಡಿಟ್ ಸಂಪೂರ್ಣವಾಗಿ ದೇವರಿಗೆ ಮಾತ್ರನೇ ಸಲ್ಬೇಕು, ಮನುಷ್ಯರಿಗಲ್ಲ ಅನ್ನುವಂತಹದ್ದು ಭಕ್ತರ ಕಾನ್ಸೆಪ್ಟ್. ಹೌದಾ? ನಾವ್ ಯೋಚನೆ ಮಾಡುವಂತಹ ವಿಧಾನ ಇರುತ್ತೆ. ಚಿಕ್ಕದಾಗಿ ಡಾಕ್ಟ್ರು ನಾವೇ ಫೀಸ್ ಕೊಟ್ಟಿರ್ತೀವಿ ಡಾಕ್ಟರ್ಗೆ, ₹100 ಫೀಸ್ ಕೊಟ್ಟು ಮತ್ತೆ ಡಾಕ್ಟರ್ ಬರ್ದಿರುವಂತಹ ಮೆಡಿಸನ್ ತಗೊಂಡು ಹಣ ಕೊಟ್ಟು ಇಷ್ಟೆಲ್ಲ ಮಾಡಿದ ನಂತರ ಚಿಕ್ಕದಾಗಿರುವಂತಹ ತಲೆನೋವು ಜ್ವರನೋ ಹೊರಟೋದ್ರೆ ಡಾಕ್ಟರ್ನ ದೇವ್ರು ಅಂತೀವಿ. ಇದು ನಮ್ಮ ಕ್ವಾಲಿಟಿ, ಇದು ಮನುಷ್ಯರ ಕ್ವಾಲಿಟಿ. ಆದ್ರೆ ಭಕ್ತರಲ್ಲಿ ಕೆಲವರು ಹಿಂಗಿರ್ಲಿಲ್ಲ. ಅವ್ರ ಜೀವನದಲ್ಲಿ ಏನೇ ಮೇಲಾದ್ರೂ ಸಹ ಅದು ದೇವರಿಂದ ಆಯ್ತು ಅಂತ ಹೇಳಿ ದೇವರಿಗೆ ಕ್ರೆಡಿಟ್ ಕೊಡ್ತಾ ಇದ್ರು, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ರು. ಅಪ್ಪ ಇದು ನೀವ್ ಮಾಡಿರುವಂತಹ ನನ್ನ ಜೀವನದಲ್ಲಿ ಅಂತ ಹೇಳಿ ದೇವರನ್ನ ನೋಡಿ ಹೇಳ್ತಿದ್ರು, ದೇವರ ಕುರಿತಂತ ಹೇಳ್ತಿದ್ರು. ನಾವ್ ಈ ಎಲ್ಲಾ ವಿಚಾರಕ್ಕೆ ಯಾವತ್ತಾದ್ರೂ ದೇವ್ರ ಕ್ರೆಡಿಟ್ ಕೊಟ್ಟಿದೀವ ಅಥವಾ ಮನುಷ್ಯರು ಸುತ್ತಾಡ್ತಿರ್ತೀವ? ಮನುಷ್ಯ ಏನಾದ್ರೂ ಒಂದು ಚಿಕ್ಕ ಹೆಲ್ಪ್ ಆದ್ರೆ ಸಾಕು, ಥ್ಯಾಂಕ್ಸ್ ಹೇಳುವಂತಹ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಮನುಷ್ಯರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಅಲ್ಲಿ ಪ್ರೈಮ್ ಫೋಕಸ್ ಆಗಿ ಮನುಷ್ಯರೇ ಬಂದ್ಬಿಡ್ತಾರೆ ನೋಡಿ. ಉದ್ಯೋಗದ ಜಾಗದಲ್ಲಿ ನಡೆಯುವಂತಹ ಪ್ರಮೋಷನ್ ಇಂದ ಹಿಡಿದು, ಅಂದ್ರೆ ಈ ಲೋಕದಲ್ಲಿರುವಂತಹ ಸಿಹಿ ಸುದ್ದಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ಏನೇನ್ ಸಿಹಿ ಸುದ್ದಿ ಅಂತ ಕನ್ಸಿಡರ್ ಮಾಡ್ತೇವೆ? ಒಂದು ಮಗು ಆದ್ರೆ ಸಿಹಿ ಸುದ್ದಿ ಅಂತ ಕನ್ಸಿಡರ್ ಮಾಡ್ತೀವ? ಸಿಹಿ ಸುದ್ದಿ, ಓಕೆ. ಒಂದು ಮಗು ಆದಾಗಿಂದ ಹಿಡಿದು ಉದ್ಯೋಗದಲ್ಲಿ ಪ್ರಮೋಷನ್ ಆದಾಗಿಂದ ಹಿಡಿದು, ಓದಿದ ನಂತರ ಕೆಲಸ ಸಿಕ್ಕದಾಗಿನಿಂದ ಹಿಡಿದು, ಓದಿದ ನಂತರ ರಿಸಲ್ಟ್ ಬಂದು ಪಾಸ್ ಆದಂತ ಆ ಸಂದರ್ಭದಿಂದ ಹಿಡಿದು ಪ್ರತಿಯೊಂದು ಘಟನೆಗೂ ಸಹ ಒಬ್ಬ ವಿದ್ಯಾರ್ಥಿ ಓದಿ ಪಾಸ್ ಆಗಿದ್ದಾನೆ ಎಕ್ಸಾಮ್ ಅಲ್ಲಿ ಅಂತ ಅನ್ಕೊಳ್ಳಿ. ಫಸ್ಟ್ ಕ್ರೆಡಿಟ್ ಯಾರು ಕೊಡ್ತಾನೆ ಗೊತ್ತಾ? ಯಾರು ಕೊಡ್ತಾನೆ? ಡಾಕ್ಟರ್ ಕೊಡ್ತಾರೆ, ವಿದ್ಯಾರ್ಥಿ. ಒಬ್ಬ ವಿದ್ಯಾರ್ಥಿ ಗುರುಗಳಿಗೆ ಕೊಡ್ತಾರೆ. ಗುರುಗಳಿಗೆ, ಹೌದಲ್ವಾ? ಅಥವಾ ತಂದೆ ತಾಯಿಗೆ. ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ, ಕರೆಕ್ಟ್, ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ. ಆದ್ರೆ ಇದು ಪ್ರಪಂಚ ಯೋಚನೆ ಮಾಡುವಂತಹ ರೀತಿ ಯಾವುದು? ತಂದೆ ತಾಯಿಯಂದಿರಿಗೆ ಪ್ರಪ್ರಥಮವಾಗಿರುವಂತಹ ಕ್ರೆಡಿಟ್ ಹೋಗ್ಬೇಕು ಅನ್ನುವಂತಹದ್ದು ಪ್ರಪಂಚ ಯೋಚನೆ ಮಾಡುವಂತಹ ರೀತಿ. ನಾವು ಕ್ರೈಸ್ತರಾಗಿ ನಾವು ಹಂಗೆ ಯೋಚನೆ ಮಾಡಿದ್ರೆ ಅದು ಸರಿ ಇರುತ್ತೆ? ತಂದೆ ತಾಯಿ ಖಂಡಿತವಾಗ್ಲೂ ಅವ್ರು ಪಟ್ಟಿರುವಂತಹ ಶ್ರಮವನ್ನ ಗುರುತಿಸೋಣ. ಆದ್ರೆ ಪ್ರಪ್ರಥಮವಾಗಿ ನನ್ನ ತಲೆಯಲ್ಲಿ ಮೆದುಳು ಅನ್ನುವಂತಹ ಒಂದು ಭಾಗ ಇಟ್ಟರೆ ಅಲ್ವಾ ನಾನು ಓದ್ಲಿಕ್ಕೆ ಆಗುವಂತಹದ್ದು, ಹೌದಲ್ವಾ? ತಲೆಯಲ್ಲಿ ಮೆದುಳು ಅನ್ನುವಂತ ಒಂದು ಆಬ್ಜೆಕ್ಟ್ ಇದ್ರೆ ಅಲ್ವಾ, ಒಂದು ಅವಯವ ಇದ್ರೆ ಅಲ್ವಾ ನಾನು ಓದ್ಲಿಕ್ಕೆ ಆಗುವಂತಹದ್ದು. ಪ್ರಪ್ರಥಮವಾಗಿ ದೇವರು ಖಾಲಿ ಬುರುಡೆಯನ್ನ ಇಟ್ಟಿದ್ರು ಅಂತ ಅನ್ಕೊಳ್ಳಿ, ಒಬ್ಬ ಮನುಷ್ಯನಲ್ಲಿ ಮೆದುಳು ಇಲ್ದೆ. ಆ ಮನುಷ್ಯನ ನಿಮ್ ಕೈಯಲ್ಲಿ ಕೊಡ್ತೀನಿ, ಓದಿಸ್ತೀರಾ? ಓದಿಸ್ಲಿಕ್ಕೆ ಆಗತ್ತ ನಿಮ್ ಕೈಯಲ್ಲಿ? ಆಗಲ್ಲ. ಅಂದ್ರೆ ನೀವು ಓದಬೇಕು ಅಥವಾ ನೀವು ಯಾವ್ದಾದ್ರು ಒಂದು ಪುಸ್ತಕವನ್ನು ಓದಿ ಅಲ್ಲಿರುವಂತಹ ಜ್ಞಾನವನ್ನು ನಿಮ್ಮ ತಲೆಗೆ ನೀವು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಜೀವಂತವಾಗಿರ್ಬೇಕು, ನೀವು ಉಸಿರಾಡ್ತಿರ್ಬೇಕು, ನಿಮ್ ತಲೆಯಲ್ಲಿ ಮೆದುಳು ಇರ್ಬೇಕು, ಆ ಮೆದುಳು ಕರೆಕ್ಟ್ ಆಗಿರ್ಬೇಕು, ಇದೆಲ್ಲ ಇರ್ಬೇಕು. ನಿಜನ? ನಿಮ್ಮ ಜ್ಞಾಪಕ ಶಕ್ತಿ ಅನ್ನುವಂತಹದನ್ನ ಇನ್ಹೆರೆಂಟ್ ಆಗಿ ಸೃಷ್ಟಿ ಮಾಡಿರ್ಬೇಕು ದೇವ್ರು. ಸ್ವಲ್ಪ ಜನ ಇರ್ತಾರೆ, ಅವ್ರು ಏನು ನೋಡ್ತಾರೋ ಒಂದು ದಿನದಲ್ಲಿ ಅದೇನು ನೆನಪಿರೋದಿಲ್ಲ, ರಾತ್ರಿ ಎಲ್ಲ ಮರ್ತೋಗ್ಬಿಡುತ್ತೆ. ಶಾರ್ಟ್ ಟರ್ಮ್ ಮೆಮೊರಿ ಲಾಸ್. ಅವ್ರಿಗೆ ನೀವು ಎಕ್ಸಾಮ್ಗೆ ಏನಾದ್ರು ಓದಿಸಿದ್ರೆ ನೆನಪಿರುತ್ತಾ? ಇಲ್ಲ. ಅವರನ್ನ ಒಬ್ಬ ತಂದೆ ತಾಯಿಯಂದಿರಿಗೆ ಕೊಟ್ಟು ನೀವು ತುಂಬಾ ಕಷ್ಟಪಟ್ಟು ಈ ಮಗನನ್ನ ಓದಿಸಿ ಅಂದ್ರೆ ಅವ್ರ ಕೈಲಿ ಓದಿಸ್ಲಿಕ್ಕೆ ಆಗತ್ತಾ? ಇಲ್ಲ. ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿ ಸಿಹಿ ಸುದ್ದಿಯ ಹಿಂದೆನೂ ಸಹ ಮನುಷ್ಯರನ್ನ ಇಡ್ತಾ ಇದೀವಿ ನಾವು, ಹೌದಾ? ಪ್ರಪ್ರಥಮವಾಗಿ ಮನುಷ್ಯರನ್ನ ಇಡುವಂತಹ ತಪ್ಪು ಅಂತ ನಾನು ಹೇಳ್ತಿಲ್ಲ. ಅಲ್ಲಿ ದೇವರ ಅಡ್ರೆಸ್ ಇಲ್ಲ ಗೊತ್ತಾ? ಸಂತೋಷವನ್ನ ನಮ್ಮ ಜೀವನಗಳಲ್ಲಿ, ಮನುಷ್ಯರ ಜೀವನಗಳಲ್ಲಿ ಸಂತೋಷವನ್ನ ಹಂಚ್ಕೊಳ್ಳುವಂತಹ ಪ್ರತಿ ಸಂದರ್ಭದಲ್ಲೂ ಸಹ ದೇವರ ಅಡ್ರೆಸ್ ಇರೋದಿಲ್ಲ. ನಾವು ದೇವರನ್ನ ಪ್ರಾಂಗಣದ ಒಳಗಡೆ ತಗೊಂಡ್ಬರುವುದಿಲ್ಲ, ಹೌದಾ? ನಾನು ಆಗ್ಲೇ ಹೇಳಿದ್ನಲ್ವಾ, ಪಾಸ್ ಆಗಿರುವಂತಹದ್ದು 10th ರಿಸಲ್ಟ್ ಬಂತು ಅಂತ ಅನ್ಕೊಳ್ಳಿ, ಅವಾಗ ದೇವ್ರ ಅಡ್ರೆಸ್ ಇರೋದಿಲ್ಲ. ಟಾಪರ್ ಅಂತಿರ್ತಾರೆ, 625 ತಗೊಂಡೆ ಅಂತಿರ್ತಾರೆ, ತಗೊಂಬಂದ್ ಮೀಡಿಯಾದವರೆಲ್ಲ ಮೈಕ್ ಹಿಡಿದ್ರು ಅಂತ ಅನ್ಕೊಳ್ಳಿ. ನೋಡಿ, ಇವತ್ತು ಹೋಗಿ SSLC ಟಾಪರ್ಸ್ ಇಂಟರ್ವ್ಯೂಸ್ ಅಂತ ಹೇಳಿ ಹೊಡೆದು ಯೂಟ್ಯೂಬ್ ಅಲ್ಲಿ ಬರುವಂತಹ ವಿಡಿಯೋಗಳನ್ನ ನೋಡಿ. ಟಾಪರ್ಗಳು ಏನ್ ಮಾತಾಡ್ತಿರ್ತಾರೆ ಅಥವಾ ಪಾಸ್ ಆಗಿರೋರು ಏನ್ ಮಾತಾಡ್ತಿರ್ತಾರೆ ಅಂತ ಹೇಳಿ ನೋಡಿ. ಒಬ್ರು ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಓದಿಸಿದ್ರು, ಅವ್ರಿಗೆ ಸಲ್ಲಬೇಕು ಎಲ್ಲ ಕ್ರೆಡಿಟ್ ಅಂತಾರೆ. ಇನ್ನೊಬ್ರು ನನ್ನ ಗುರುಗಳು ಸಾಕಷ್ಟು ಕಷ್ಟಪಟ್ರು, ಅವ್ರಿಗೆ ಸಲ್ಲಬೇಕು ಎಲ್ಲ ಕ್ರೆಡಿಟ್ ಅಂತ ಅಂತಾರೆ. ನಿಜನಾ? ಯಾರಾದ್ರೂ ಒಂದು ವಿಡಿಯೋ ತೋರಿಸ್ಬಿಟ್ಟು ಒಂದು ವಿಡಿಯೋ ನಾನು ಕಳ್ಸಿಬಿಟ್ರೆ ನೋಡ, ನಾನು ದೇವರ ಆಶೀರ್ವಾದದಿಂದ ಓದಿ ಇಷ್ಟು ಅಂಕಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದೀನಿ ಅನ್ನುವಂಥವ್ರನ್ನ ಒಂದೇ ಒಂದು ವಿಡಿಯೋ ತೋರಿಸಿ ನನಗೆ, ತೆಕ್ಕತ್ತೆ ನಮಗೆ. ಅದಾದ ನಂತರ ನನ್ನ ತಂದೆ ತಾಯಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೋಸ್ಕರ.
ದೇವರ ಆಶೀರ್ವಾದದಿಂದ ಫಸ್ಟ್ ಪ್ರಪ್ರಥಮವಾಗಿ ಇಷ್ಟು ಅಂಕಗಳನ್ನು ತಗೊಂಡಿದ್ದೀನಿ. ಇದಕ್ಕೆ ನನ್ನ ತಂದೆ ತಾಯಿನೂ ಸಹ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಗುರುಗಳು ಸಹ ಶ್ರಮ ಹಾಕಿದ್ದಾರೆ ಅಂತ ಹೇಳ್ಕೊಡುವಂತಹದ್ರಲ್ಲಿ ತಪ್ಪಿಲ್ಲ. ಈ ತರ ಹೇಳ್ಕೊಂಡಿರುವಂತಹ ಒಂದೇ ಒಂದು ವಿಡಿಯೋ ಕಳಿಸಿ ನನಗೆ, ಸಿಕ್ಕತ್ತೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ. ಮೊದಲನೇ ಸಿಹಿ ಸುದ್ದಿ ಅಲ್ವಾ, ಎಕ್ಸಾಮ್ ಬರ್ದು ಪಾಸ್ ಆಗುವಂತಹದ್ದು. ಅಲ್ಲಿ ದೇವ್ರ ಅಡ್ರೆಸ್ ಕಿತ್ರ ಕ್ರೆಡಿಟ್ ಕೊಡುವಂತಹದ್ ಬಿಡಿ, ಕೃತಜ್ಞತೆ ಹೇಳುವಂತಹದ್ ಬಿಡಿ, ದೇವ್ರ ಹೆಸರು ಹೇಳುವಂತಹದ್ ಬಿಡಿ. ಅಬ್ರಹಾಮನ ಘಟನೆಯನ್ನ ನೀವು ನೋಡಿದ್ರ ಅಲ್ವಾ, ಅಬ್ರಹಾಮನ ಮನಸ್ಥಿತಿ ಹೇಗಿತ್ತು. ನನ್ನ ಜೀವನದಲ್ಲಿ ಒಂದು ಚಿಕ್ಕ ಸಿಹಿ ಸುದ್ದಿ ನಡೆದ್ರು ಸಹ, ಒಂದು ಚಿಕ್ಕ ರೀತಿಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತೆ ಆಶೀರ್ವಾದ ನನಗೆ ಸಿಕ್ಕಿದ್ರು ಸಹ, ಅದರ ಪೂರ್ತಿ ಹೊಣೆ, ಅದರ ಪೂರ್ತಿ ಬಾಧ್ಯಸ್ಥರು ದೇವರು ಅಂತಾನೆ ಹೇಳ್ಕೋಬೇಕು. ಅಂದ್ರೆ ಆ ಕೃತ್ಯ ನನ್ನ ಜೀವನದಲ್ಲಿ ನಡೆಯಲಿಕ್ಕೆ ಸಂಪೂರ್ಣ ಬಾಧ್ಯಸ್ಥರು ದೇವರು ಅಂತ ಹೇಳ್ಕೋಬೇಕು. ಅದು ಅಬ್ರಹಾಮನ ಕಾನ್ಸೆಪ್ಟ್. ಎಲ್ಲಿ ಕಾಣಿಸ್ತದೆ ನಮ್ಗೆ ಪ್ರಪಂಚದಲ್ಲಿ? ಒಂದು ಮಗು ಆಯ್ತು ಅಂತ ಅನ್ಕೊಳ್ಳಿ, ಯಾರಾದ್ರೂ ಪ್ರಪಂಚದಲ್ಲಿ ತಂದೆ ತಾಯಿಯಂದಿರು, ಅಂದ್ರೆ ಬಹಳಷ್ಟು ಜನ ಮಾಡುವಂತಹ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಈ ಒಂದು ಪದ್ಧತಿಯನ್ನ. ಏನು, ಮಗುವಾಗಿದ ತಕ್ಷಣ ತಂದೆ ತಾಯಿ ಒಟ್ಟಿಗೆ ಬಂದು ಅಥವಾ ಕುಟುಂಬ ಒಟ್ಟಿಗೆ ಸೇರಿ ಪ್ರಪ್ರಥಮವಾಗಿ ಡೆಲಿವರಿ ಆಗಿದ ತಕ್ಷಣ, ಮಗುವನ್ನ ಪ್ರಪ್ರಥಮ ಬಾರಿಗೆ ನೋಡಿದ ತಕ್ಷಣ ಹಾಸ್ಪಿಟಲ್ ಅಲ್ಲಿ ಕದವನ್ನೆಲ್ಲ ಕ್ಲೋಸ್ ಮಾಡಿ, ಯಾವ ರಿಲೇಟಿವ್ಸ್ನೂ ಸಹ ಒಂದು 5 ನಿಮಿಷ ಕಾಲ ಅಲೌ ಮಾಡಬೇಡಿ ಒಳಗಡೆ. ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು, ಈ ಮಗುವನ್ನ ದೇವರು ನಮ್ಗೆ ಕೊಟ್ಟಿರೋದಕ್ಕೆ. ಈ ಪ್ರಾಕ್ಟೀಸ್ ಕಾಣಿಸುತ್ತಾ ಎಲ್ಲಾದ್ರೂ ನಮಗೆ? ಪ್ರಪ್ರಥಮವಾಗಿ ಮಗುವನ್ನ ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಕುಟುಂಬಕ್ಕೆ ಒಂದು ಮಗುವನ್ನ ದೇವರು ಕೊಟ್ಟಿರುವುದಕ್ಕೆ, ಈ ಮಗುವಿನ ನಿಮಿತ್ತ ನಾವು ಕುಟುಂಬ ಸಮೇತವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಒಂದು 5 ನಿಮಿಷ. ಆಮೇಲೆ ರಿಲೇಟಿವ್ಸ್, ಬಂಧು ಬಳಗ, ಫ್ರೆಂಡ್ಸ್, ಇವರು ಅವರು ಎಲ್ಲ ಆಮೇಲೆ ಬಂದು ನೋಡುವಂತ. ಯಾರನ್ನೂ ಅಲೌ ಮಾಡ್ಬೇಡಿ. ನೋಡಿದ್ದೀರಾ ಎಲ್ಲಾದ್ರೂ? ಎಲ್ಲೂ ಸಿಗಲ್ಲ ಈ ತರ. ಒಂದ್ಸರಿ ಆದಿಕಾಂಡ ಓದೋಣ. ಆದಿಕಾಂಡ 4ನೇ ಅಧ್ಯಾಯ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನ, 4:1. ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆಯು ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ಯೋಹಾನನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಏನಂತ ಹೇಳ್ಕೊಂಡ್ರಂತೆ? ನಾವ್ ಯಾವಾಗ್ಲೂ ಹವ್ವಳ ಬಗ್ಗೆ ಅಂದ್ರೆ ಒಂದು ರೀತಿಯಾಗಿ ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು ಅನ್ನುವಂತಹ ಆಂಗಲ್ ಮಾತಾಡಿದ್ವಿ ಬಿಟ್ರೆ, ಹವ್ವಳು ಭಕ್ತಳು ಅಂತಾನು ಯಾವತ್ತಾದ್ರೂ ಮಾತಾಡಿದೀವ? ನಿಜವಾಗ್ಲೂ ಹವ್ವಳು ಭಕ್ತಳೆ. ಭಕ್ತಿ ಭಕ್ತಿ ಇದ್ರೆ ಮಾತ್ರ ಈ ಮಾತು ಬಾಯಿಂದ ಹೊರಗಡೆ ಬರ್ಲಿಕ್ಕಾಗತ್ತೆ. ಯಾವ ಮಾತು? ಇವಾಗ ನಾವು ಓದಿದ್ವಲ್ವಾ, ಒಂದು ಮಗುವನ್ನ ದೇವರು ಹವ್ವಳಿಗೆ ಕೊಟ್ರೆ ಆ ಮಗುವಿನ ಬಗ್ಗೆ ಹವ್ವಳ ಸ್ಟೇಟ್ಮೆಂಟ್ ಏನಂತೆ? ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ. ಅಬ್ರಹಾಮನ ಮಾತಾಡಿದಂತಹ ಮಾತಲ್ಲಿ ನೀವೇನ್ ನೋಡಿದ್ರಿ? ನಿನ್ನ ಹತ್ರ ನಾನು ಆಸ್ತಿ ತಗೊಂಡೆ ಅಂತ ಅನ್ಕೋ. ರಾಜನ ಹತ್ರ ಅಬ್ರಹಾಮನ ಮಾತಾಡ್ತಿರುವಂತಹದ್ದು. ನಿನ್ನ ಹತ್ರ ನಾನು ಆಸ್ತಿ ತಗೊಂಡೆ ಅಂತ ಅನ್ಕೋ. ಜನಕ್ಕೆಲ್ಲ ನೀನ್ ಏನ್ ಹೇಳ್ಕೊಂಡ್ ಬರ್ತೀಯ? ಅಬ್ರಹಾಮನು ನನ್ನಿಂದಾನೇ ಉದ್ಧಾರ ಆಗಿದ್ದಾನೆ ಅಂತ ಹೇಳ್ಕೊಂಡ್ ಬರ್ತೀಯ. ಅದು ನನಗೆ ಇಷ್ಟ ಇಲ್ಲ. ನಾನು ಉದ್ಧಾರ ಆಗಿರುವಂತಹದ್ದು ದೇವರಿಂದ ಮಾತ್ರ, ಅಷ್ಟು ಮಾತ್ರ ಇರಬೇಕು ಜನರ ಮನಸ್ಸಿನಲ್ಲಿ. ಅದು ಅಬ್ರಹಾಮನ ಸ್ಟೇಟ್ಮೆಂಟ್. ಅಂದ್ರೆ ಇದೆಲ್ಲ ನಾನು ಕೊಟ್ಟಿದ್ದು ದೇವರು ಅಂತ ಅನ್ಕೋಬೇಕು ಜನ. ಇಲ್ಲಿ ಹವ್ವಳ ಸ್ಟೇಟ್ಮೆಂಟ್ ಏನು? ಈ ಮಗುವನ್ನ ನಾನು ಕೊಟ್ಟಿರುವಂತಹದ್ದು ದೇವರು ತನ್ನ ಕೃಪೆಯಿಂದ, ದೇವರ ಕೃಪೆಯಿಂದ ಈ ಗಂಡು ಮಗುವನ್ನ ಪಡ್ಕೊಂಡಿದ್ದೀನಿ. ಗಂಡು ಮಗು ಅಂದ್ರೆ ಗಂಡು ಮಗು ಮಾತ್ರ ಅಲ್ಲ, ಗಂಡು ಮಗು ಮಾತ್ರ, ಹೆಣ್ಣು ಮಗು ದೇವರ ಕೃಪೆ ಅಲ್ಲ ಅಂತಲ್ಲ ಅದರ ಅರ್ಥ. ಅಂದ್ರೆ ಒಂದು ಮಗು ಅನ್ನುವಂತಹದ್ದು ದೇವರು ಕೊಡ್ತಿರುವಂತಹದ್ದು ಅಂತ ಹೇಳಿ ತಾಯಿ ಒಪ್ಕೊಳ್ತಿರುವಂತಹದ್ದು, ತಾಯಿ ಅದರ ನಿಮಿತ್ತ ಕೃತಜ್ಞತೆ ಉಳ್ಳವಳಾಗಿರುವಂತಹದ್ದು. ಕಾಣಿಸುತ್ತಾ ಈ ಸಮಾಜದಲ್ಲಿ? ಇಲ್ಲ ಅಲ್ವಾ? ಸಮಾಜವನ್ನು ಪಕ್ಕಕ್ಕಿಟ್ಬಿಡಿ. ನಮ್ಮ ಜೀವನಗಳಲ್ಲಿ ಕಾಣಿಸುತ್ತ? ನಮ್ಮ ಜೀವನಗಳಲ್ಲಿ ಪ್ರತಿ ಸಿಹಿ ಸುದ್ದಿಯ ಹಿಂದೆನೂ ಸಹ ದೇವರಿದ್ದಾರೆ, ಅಥವಾ ಪ್ರಪ್ರಥಮವಾಗಿರುವಂತ ಕೃತಜ್ಞತೆ ದೇವರಿಗೆ ಹೋಗ್ಬೇಕು. ಈ ತರ ಯಾವತ್ತಾದ್ರೂ ಶೇಪ್ ಮಾಡ್ಕೊಂಡಿದ್ವಾ ನಮ್ಮ ಜೀವನವನ್ನ? ಎಕ್ಸಾಮ್ ಅಲ್ಲಿ ಓದಿ ಪಾಸ್ ಮಾಡಿದಂತಹ ಆ ಸಂದರ್ಭದಿಂದ ಹಿಡಿದು ಹಿಂಗೆ ಇಷ್ಟೊಂದು ಅಂಕಗಳು ಹೆಂಗ್ ಬಂತು? ದೇವರ ಕೃಪೆಯಿಂದ, ದೇವರು ಕೊಟ್ಟಿರುವಂತಹ ಬುದ್ಧಿಯಿಂದ, ದೇವರು ಕೊಟ್ಟಿರುವಂತಹ ವಿವೇಕದಿಂದ. ನನ್ನ ತಂದೆ ತಾಯಿನೂ ಇದಕ್ಕೆ ಕಷ್ಟಪಟ್ಟಿದ್ದಾರೆ, ಆಮೇಲೆ ದೇವರ ಆದ್ಮೇಲೆ ಆ ತರ ಮಾತಾಡಿದ್ವಾ? ಒಂದು ಮಗುವನ್ನ ಒಂದು ಕುಟುಂಬಕ್ಕೆ ದೇವರು ಕೊಟ್ಟಾಗ ಪ್ರಪ್ರಥಮವಾಗಿ ಆ ಮಗುವಾದಂತಹ ವಿಚಾರವನ್ನು ನೀವು ದೇವರ ಹತ್ರ ಹಂಚ್ಕೋಬೇಕು. ದೇವರೇ ಕೊಟ್ಟಿರುವಂತಹ, ದೇವರು ಗೊತ್ತಿಲ್ವ ಬ್ರದರ್ ಅನ್ಬೇಡಿ.
ನೀವು ಉಳಿದಂತಹ ರಿಲೇಟಿವ್ಸ್ ಹತ್ರ, ನೀವು ಉಳಿದಿರುವಂತಹ ಸ್ನೇಹಿತರ ಜೊತೆ ಹಂಚ್ಕೊಳ್ಳುವುದಕ್ಕಿಂತ ಮುಂಚೆ ಆ ಮಗುವನ್ನ ಇಟ್ಟು ನಿಮ್ಮ ಮಡಿಲಿನಲ್ಲಿ ಪ್ರಾರ್ಥನೆ ಮಾಡಬೇಕು. ತಂದೆ, ನೀವು ಆರೋಗ್ಯವುಳ್ಳಂತಹ, ಸಂಪೂರ್ಣವಾಗಿರುವಂತಹ, ತುಂಬಾ ಚೆನ್ನಾಗಿರುವಂತಹ ಒಂದು ಶಿಶುವನ್ನ ನೀವು ನಮಗೆ ಕೊಟ್ಟಿದ್ದೀರಾ. ನಮ್ಮನ್ನು ನಂಬಿ ಶಿಶುವನ್ನ ನಮ್ಮ ಮಡಿಲಲ್ಲಿ ಇಟ್ಟಿರುವುದಕ್ಕೆ ನಿಮ್ಮ ಕೃತಜ್ಞತೆಗಳು. ಸಾಕಷ್ಟು ಜನರಿಗೆ ಭಾಗ್ಯ ಇಲ್ಲ, ಆದ್ರೆ ನೀವು ನಮ್ಮನ್ನ ನಂಬಿ ನಮ್ಗೆ ಭಾಗ್ಯವನ್ನ ಕೊಟ್ಟಿದ್ದೀರಾ. ನಿಮಗೆ ಕೃತಜ್ಞತೆಗಳು. ಎಷ್ಟು ಜನ ಹೇಳುವಂತಹದನ್ನ ನೀವು ಕೇಳಿದ್ದೀರಾ? ಅವಳು ಹೇಳಿದ್ರಿ ಮಾತನ್ನ, ನಾನು ದೇವರ ಕೃಪೆಯಿಂದ ಒಂದು ಮಗುವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಅವಳು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ನಮ್ಮ ಜೀವನಗಳಲ್ಲಿ ಆ ಪಾಸ್ ಆದ್ರೆ ಆ ಸಿಹಿ ಸುದ್ದಿಯಲ್ಲಿ ದೇವರಿಲ್ಲ. ನಮ್ಮ ಜೀವನಗಳಲ್ಲಿ ಒಂದು ಮಗು ಆದ್ರೆ ಆ ಸಿಹಿ ಸುದ್ದಿಯಲ್ಲೂ, ಇದೆಲ್ಲ ಸಿಹಿ ಸುದ್ದಿಗಳಲ್ವಾ ನಮ್ಮ ಜೀವನದಲ್ಲಿ ಬರುವಂತಹದ್ದು. ಪ್ರತಿ ಮನುಷ್ಯನ ಜೀವನದಲ್ಲಿ ಬಹುತೇಕ ಬರುವಂತಹ ಸಿಹಿ ಸುದ್ದಿಗಳಲ್ವಾ? ಅಲ್ಲೂ ದೇವರಿಲ್ಲ. ಈಗ ಓದಿದ ನಂತರ ಪಾಸ್ ಆದ್ರೆ ದೇವ್ರು ನೆನೆಸ್ಕೊಂಡಿಲ್ಲ, ಬಿಟ್ಬಿಡಿ. ಕೆಲಸ ಸಿಕ್ತು ಅಂತ ಅನ್ಕೊಳ್ಳಿ, ಅವಾಗ ಎಷ್ಟು ಜನ ದೇವರಿಗೆ ಕೃತಜ್ಞತೆ ಹೇಳುವಂತವ್ರು? ಫಸ್ಟ್ ದೇವ್ರ ಹತ್ರ ಹೋಗಿ ಕೃತಜ್ಞತೆ ಹೇಳುವಂತವ್ರು ಎಷ್ಟು ಜನ? ಎಷ್ಟು ಜನ ಕಾಣಿಸ್ತಾರೆ? ಕೆಲಸ ಸಿಕ್ಕಿದ ತಕ್ಷಣ ಬೇಕ್ರಿಗೆ ಹೋಗುವಂತಹದ್ದು, ಸ್ವೀಟ್ ಬಾಕ್ಸ್ ತಗೊಳ್ಳುವಂತಹದ್ದು, ಊರವ್ರಿಗೆಲ್ಲ ಕೊಟ್ಕೊಂಡು ಬರುವಂತಹದ್ದು. ಕೆಲಸ ಸಿಕ್ತು ತಗೊಳ್ಳಿ. ಹೋಗಿದ್ರ ದೇವ್ರ ಹತ್ರ ಇಷ್ಟಕ್ಕೂ? ತಂದ್ರೆ ಸಾಕಷ್ಟು ಜನ ಪ್ರಪಂಚದಲ್ಲಿ ಕೆಲಸ ಇಲ್ಲದ ಮೂಟೆ ಹೊರುವಂತಹದ್ದು, ಇನ್ನೊಂದು ಮಾಡುವಂತಹದ್ದು ಎಲ್ಲ ಮಾಡ್ತಿದ್ದಾರೆ ಪ್ರಪಂಚದಲ್ಲಿ. ನನಗಾದ್ರೆ ನೀವು ಒಳ್ಳೆ ಕೆಲಸವನ್ನ ಕೊಟ್ಟಿದ್ದೀರಾ, ಪ್ರಪ್ರಥಮವಾಗಿ ನಿಮ್ಮ ಕೃತಜ್ಞತೆ ಹೇಳ್ಬೇಕು ಅಂತ ದೇವ್ರ ಹತ್ರ ಬರುವಂತವ್ರು ಎಷ್ಟು ಜನ? ಒಂದು ಸಿಹಿ ಸುದ್ದಿ ನಡೆದಾಗ ಜೀವನದಲ್ಲಿ ದೇವ್ರ ಹತ್ರ ಅದನ್ನ ಹೇಳ್ಕೊಂಡು ಅದರ ನಿಮಿತ್ತ ದೇವರಿಗೆ ಕೃತಜ್ಞತೆ ಹೇಳುವಂತವ್ರು ಎಷ್ಟು ಜನ? ದೇವ್ರು ನಿಮ್ಮನ್ನೇ ನೋಡ್ತಿದ್ದಾರೆ. ಪ್ರತಿ ಸಿಹಿ ಸುದ್ದಿ ನಡೆದಾಗ್ಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖಗಳನ್ನೇ ನೋಡ್ತಿದ್ದಾರೆ. ಹೌದಾ? ನಮ್ಮೆಲ್ಲರ ಮುಖಗಳನ್ನು ನೋಡ್ತಿದ್ದಾರೆ. ನನ್ನ ಹತ್ರ ಬರ್ತಾನ, ಇದನ್ನೆಲ್ಲ ನಾನೇ ಅಲ್ಲೂ ಮಾಡಿದ್ದು ನನ್ನ ಜೀವನದಲ್ಲಿ. ಅವನ ಪಾಸ್ ಮಾಡಿದ್ದು ನಾನೇ, ಅವನಿಗೆ ಕೆಲಸ ಸಿಕ್ಕುವಂಗ್ ಮಾಡಿದ್ದು ನಾನೇ, ಅವನ ಮದುವೆ ಆದ ನಂತರ ಮಗುವನ್ನ ಕೊಟ್ಟಿದ್ದು ನಾನೇ. ಇದೆಲ್ಲ ನಡೆದಾಗ ನನ್ನ ಹತ್ರ ಬಂದು ಪ್ರಪ್ರಥಮವಾಗಿ ಕೃತಜ್ಞತೆ ಹೇಳ್ತಾನ ಅಂತ ಹೇಳಿ ದೇವ್ರು ನೋಡ್ತಿರ್ತಾರೆ. ನಾವ್ ಹಂಗೆ ಆ ಮೇಲೂ ನಮ್ಮ ಜೀವನದಲ್ಲಿ ನಡೆದ ತಕ್ಷಣ ಹಂಗೆ ಯೂಟರ್ನ್ ತಗೊಂಡು ಇನ್ನೊಬ್ಬತ್ತ ಹೊರಟೋಗಿರ್ತೇವೆ. ಹಿಂಗಾಯ್ತು ತಗೊಳ್ಳಿ, ಹಿಂಗ್ ನಡೀತು ನಾ ಜೀವನದಲ್ಲಿ ತಗೊಳ್ಳಿ ಅಂತ ಹೇಳಿ. ಹೌದಾ? ಎಲ್ಲಿ ದೇವರ ಅಡ್ರೆಸ್ ಇದ್ದಾರೆ ನಮ್ಮ ಜೀವನಗಳಲ್ಲಿ? ದೇವರಲ್ಲೂ ಒಬ್ಬ ಮುಖ್ಯವಾಗಿರುವಂತಹ ವ್ಯಕ್ತಿ ನಮ್ಮ ಶಕ್ತಿ ನಮ್ಮ ಜೀವನಗಳಲ್ಲಿ ಅಂತ ಹೇಳಿ ಯಾವತ್ತಾದ್ರೂ ಕನ್ಸಿಡರ್ ಮಾಡಿದ್ವಾ? ಆದ್ರೆ ಭಕ್ತರೆಲ್ಲರೂ ಸಹ ಏನ್ ನಡೆದ್ರು ತಮ್ಮ ಜೀವನಗಳಲ್ಲಿ ಪ್ರಪ್ರಥಮವಾಗಿ ಅದರ ಕ್ರೆಡಿಟ್ ದೇವರಿಗೆ ಸಲ್ಲಬೇಕು. ಇದು ಅವರ ಕಾನ್ಸೆಪ್ಟ್. ಹಿಂಗೆ ಇರ್ಬೇಕಲ್ವಾ ಪ್ರಿಯರೇ? ನಾವು ಕ್ರೈಸ್ತರಾಗಿ, ಯಾಕಂದ್ರೆ ದೇವರು ನಾವು ಮಾತಾಡ್ತಿರುವಂತಹ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದಾರೆ ಅಂತ ಹೇಳಿ ನಮಗ್ ಗೊತ್ತು. ದೇವರು ನಮ್ಮ ಜೀವನಗಳಲ್ಲಿ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು ಅನ್ನುವಂತಹದ್ದು ನಮಗ್ ಗೊತ್ತು. ಎಲ್ಲದ ಕೃತಜ್ಞತೆ ಮಾತ್ರ ದೇವರಿಗೆ ಸಲ್ಲುತ್ತಿಲ್ಲ. ಯಾಕೆ? ಕ್ರೈಸ್ತ ಕುಟುಂಬಗಳಲ್ಲೂ ಆ ಸಿಸ್ಟಮ್ ನಡೀತಿಲ್ಲ ಅಂತ ಹೇಳಿದ್ರೆ, ಪ್ರತಿ ಸಿಹಿ ಸುದ್ದಿಗೆ ದೇವರನ್ನ ನಾವು ಕರ್ಕೊಂಡು ಬಂದು ಪ್ರಪ್ರಥಮವಾಗಿ ಸಿಹಿ ಸುದ್ದಿ ನಡೆದ ತಕ್ಷಣ ದೇವರ ಹತ್ರ ಹೋಗಿ ದೇವರ ಸನ್ನಿಧಾನದಲ್ಲಿ ಕುತ್ಕೊಂಡು ಅದನ್ನ ದೇವರ ಹತ್ರ ಶೇರ್ ಮಾಡ್ಕೊಳ್ತಿದೀವಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದೀವಿ ದೇವರ ಹತ್ರ. ಈ ಸಿಸ್ಟಮ್ ನಮ್ಮ ಜೀವನಗಳಲ್ಲೇ ಇಲ್ಲ ಅಂತ ಹೇಳಿದ್ರೆ ಪ್ರಪಂಚ ಮಾಡುತ್ತಾ ಇದನ್ನ? ಇಲ್ಲ. ಎಲ್ಲ ಮನುಷ್ಯರೇ ಏನ್ ಒಳ್ಳೆ ವಿಚಾರ ನಡೆದ್ರು ಸಹ ಜೀವನದಲ್ಲಿ ಪ್ರಪ್ರಥಮವಾಗಿ ಇನ್ನೊಬ್ರಿಗೆ ಹೋಗುತ್ತೆ ಫೋನ್ ಕಾಲ್. ದೇವ್ರ ಹತ್ರ ಮಾತ್ರ ಬರೋದೇ ಇಲ್ಲ. ದೇವ್ರ ನಮ್ಮ ನೆನಪಿಗೆ ಅವಾಗ ಬರೋದೇ ಇಲ್ಲ. ಹೌದಾ? ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ದೇವ್ರು ಎಷ್ಟು ನೊಂದ್ಕೊಳ್ತಿರ್ಬೇಕು. ನನ್ನ ಮಗನಿಗೆ ಇದನ್ನ ಕೊಟ್ಟೆ, ಇದನ್ನ ಮಾಡಿದೆ, ಈ ಮೇಲನ್ನ ಮಾಡಿದೆ, ಇಲ್ಲಿಂದ ಕಾಪಾಡಿದೆ, ಇಲ್ಲಿಂದ ನಡ್ಸ್ಕೊಂಡ್ ಬಂದೆ, ಈಗ ಈ ಕೆಲಸವನ್ನ ಮಾಡಿದ್ದೀನಿ. ಒಂದ್ರಲ್ಲಾದ್ರೂ ನನ್ನ ತಲೆ ಎತ್ತಿ ನಾನು ನೋಡ್ತಿದ್ದಾನೆ, ಅದನ್ನೇ ನೀವ್ ಮಾಡಿರುವಂತಹದ್ದು ಇದೆಲ್ಲ ಅಂತ ಹೇಳಿ ನನ್ನ ಕಡೆ ಒಂದ್ಸರಿ ಆದ್ರೂ ತಲೆ ಎತ್ತಿ ನೋಡ್ತಾನ, ಇಷ್ಟನ್ನ ಮಾಡಿದ್ದೀನಲ್ವಾ ಅಂತ ಎದುರು ನೋಡ್ತಿರ್ತಾರೆ. ಯಾವತ್ತು ಹೋಗಿದ್ವಿ ರಿಟರ್ನ್ ದೇವರ ಹತ್ರ ಮತ್ತೆ? ಓಕೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಚನ. 3:6. ಆಗ ಪೇತ್ರನು ಬೆಳಗಾಗುವಂತ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಅರಡುಗಳಿಗೂ ಬಲ ಬಂತು. ಅವನು ಆರಿ ನಿಂತು ನಡೆದಾಡಿದನು. ನಡೆಯುತ್ತಾ
ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯವಿಡಿದವರಾದರು, ಬಹಳ ಬೆರಗಾದರು. ಏನಂತ ಆಯ್ತು ನಮ್ಗೆ ಈ ವರ್ಷದಲ್ಲಿ? ನಾವ್ ಮರ್ತೋಗ್ತಿವಲ್ವಾ ದೇವರನ್ನ? ನಮ್ಮ ಜೀವನದಲ್ಲಿ ಏನಾದ್ರು ಆದ್ರೆ ನೆನಪು ಮಾಡ್ಕೊಂಡ್ಲಿಕ್ಕೆ ಇವರೆಲ್ಲ ನಮಗ್ ಸ್ಫೂರ್ತಿ. ಯಾರು ಸ್ಫೂರ್ತಿ? ಸತ್ಯವೇದದಲ್ಲಿರುವಂತಹ ಭಿಕ್ಷಕರು ಸಹ ಒಂದು ಕಾಲದಲ್ಲಿ ಈ ವ್ಯಕ್ತಿ ಭಿಕ್ಷೆ ಬೇಡ್ತಿದ್ರು, ಹೌದಾ, ದೇವಾಲಯದ ದ್ವಾರದಲ್ಲಿ ಕೂತ್ಕೊಂಡು. ಇವರೆಲ್ಲ ನಮಗ್ ಸ್ಫೂರ್ತಿ, ಇವರೆಲ್ಲ ನಮಗ್ ಹೀರೋಸ್ ಇವತ್ತು, ಹೌದಾ? ಯಾಕಂದ್ರೆ ಈ ಗುಣ ನಮ್ಮಲ್ಲೆಲ್ಲ, ನಮ್ಮ ಜೀವನಗಳಲ್ಲಿ ನಾವು ರೂಢಿಸ್ಕೊಂಡಿಲ್ಲ. ಇವ್ರನ್ನ ನೋಡಿ ಕಲಿಬೇಕು. ಏನ್ ಮಾಡ್ತಿದಾರಂತೆ ಇವರು? ಎದ್ದು ನಡಿಲಿಕ್ಕಾಗದೆ ಇರುವಂತಹ ಒಬ್ಬ ವ್ಯಕ್ತಿ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂತು. 8ನೇ ವಚನ. ಅವನು ಹಾರಿ ನಿಂತು ನಡೆದಾಡಿದನು, ನಡೆಯುತ್ತಾ ಹಾಡುತ್ತಾ ದೇವರನ್ನು ಕೊಂಡಾಡುತ್ತಾ ನಡೆಯುತ್ತಾ ಹಾಡುತ್ತಾ ದೇವರನ್ನು ಕೊಂಡಾಡುತ್ತಾ. ಭಿಕ್ಷಕನಿಗೂ ಸಹ ಅರ್ಥ ಆಗೋಯ್ತು, ನನ್ನನ್ನು ಸ್ವಸ್ಥ ಮಾಡಿದ್ದು ಪೇತ್ರ ಅಲ್ಲ, ನನ್ನನ್ನ ಸ್ವಸ್ಥ ಮಾಡಿದ್ದು, ನನ್ಗೆ ಎದ್ದು ನಡೆದಾಡ್ಲಿಕ್ಕೆ ಸ್ವಸ್ಥ ಮಾಡಿದ್ದು, ನನ್ನ ಹಾರಿ ನಡೆದಾಡ್ಲಿಕ್ಕೆ ಸಹಾಯ ಮಾಡಿದ್ದು ಪೇತ್ರನಲ್ಲ. ಯಾರು? ಇಲ್ಲಿ ಯಾರು ಫಿಸಿಕಲ್ ಆಗಿ ಬಂದು ಯಾರು ಸ್ವಸ್ಥ ಮಾಡಿದ್ದು? ಪೇತ್ರನೇ. ಆದ್ರೆ ಈ ವ್ಯಕ್ತಿಗೆ ಏನು ಅರ್ಥ ಆಯ್ತು? ಪೇತ್ರ ಅಲ್ಲ, ಪೇತ್ರನು ನಜರೇತಿನ ಯೇಸು ಕ್ರಿಸ್ತನಲ್ಲಿ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳಿ ಒಬ್ಬರ ಹೆಸರು ಹೇಳಿದ್ರಲ್ವಾ, ಅವರು ನನ್ನನ್ನು ಸ್ವಸ್ಥ ಮಾಡಿತ್ತು, ದೇವರು ನನ್ನನ್ನು ಸ್ವಸ್ಥ ಮಾಡಿತ್ತು. ನಾವಾದ್ರೆ ಏನ್ ಮಾಡಿರ್ತಾರೆ? ನಾವೇ ಆ ಭಿಕ್ಷುಕರ ಸ್ಥಾನದಲ್ಲಿ ನಾವಿದ್ದೀವಿ ಅಂತ ಅನ್ಕೊಳ್ಳಿ. ನಾವಾಗಿದ್ರೆ ಏನ್ ಮಾಡಿರ್ತಾ ಇದ್ವಿ? ಪೇತ್ರನಿಗೆ ನೀಟಾಗಿ ಒಂದು ದೇವಾಲಯವನ್ನು, ಒಂದು ಗುಡಿಯನ್ನು ಕಟ್ಟಿ, ಇದು ಪೇತ್ರನ ದೇವಾಲಯ ಅಂತ ಹೇಳಿ ಪೇತ್ರನ ಹೆಸರಿನಲ್ಲಿ ಆರಾಧನೆ ಶುರು ಮಾಡ್ಬಿಟ್ಟಿರ್ತಾ ಇದ್ವಿ. ನಾವಾಗಿದ್ರೆ ಅವ್ರೇನ ಅರ್ಥ ಮಾಡ್ಕೊಂಡ್ರು? ನನಗೆ ಸ್ವಸ್ಥ ಆಗಿದ್ದು ದೇವರಿಂದ, ಪೇತ್ರನ ಮೂಲಕ ಅಲ್ಲ, ದೇವರಿಂದ. ಪೇತ್ರನ ಮುಖಾಂತರ ಮಾಡಿಸಿದ್ರಷ್ಟೇ. ಪೇತ್ರನ ಒಬ್ಬ ಮಧ್ಯಸ್ಥನಾಗಿ ಯೂಸ್ ಮಾಡ್ಕೊಂಡು ನನ್ನನ್ನು ಸ್ವಸ್ಥ ಮಾಡಿದಾರಷ್ಟೇ. ಇದರ ನಿಮಿತ್ತ, ತನಗೆ ಸ್ವಸ್ಥ ಆಗಿರುವಂತಹದರ ನಿಮಿತ್ತ ದೇವರನ್ನ ಕೊಂಡಾಡದ್ರಂತೆ. ತನ್ನ ಜೀವನದಲ್ಲಿ ಅದು ಸಿಹಿ ಸುದ್ದಿ, ಹೌದಾ ಇಲ್ವಾ? ನಮ್ಮ ಜೀವನಗಳಲ್ಲಿ ಯಾವ್ದ್ಯಾವ್ದು ಸಿಹಿ ಸುದ್ದಿ ಅಂತ ನಾವು ಇವಾಗ ತಾನೇ ಮಾತಾಡ್ಕೊಂಡಿದ್ವಿ. ಯಾವ್ದ್ಯಾವ್ದು? ಮಗು ಆದ್ರೆ ಸಿಹಿ ಸುದ್ದಿ, ಪಾಸ್ ಆದ್ರೆ ಸಿಹಿ ಸುದ್ದಿ, ಕೆಲಸ ಸಿಕ್ಕಿದ್ರೆ ಸಿಹಿ ಸುದ್ದಿ, ವಾಕ್ಯ ನಿಜವಾಗ್ಲೂ ವಾಕ್ಯ ಅರ್ಥ, ನಿಜವಾದ ವಾಕ್ಯ ನಮ್ಮ ಹತ್ರ ಬಂದಂತಹ ದಿನ ಸಿಹಿ ಸುದ್ದಿ. ಇದೆಲ್ಲ ನಮ್ಮ ಜೀವನಗಳಲ್ಲಿ ಸಿಹಿ ಸುದ್ದಿ. ನಮ್ಮ ಜೀವನಗಳಲ್ಲಿ ಸಿಹಿ ಸುದ್ದಿಗಳು ಬಂದಾಗ ನಾವ್ ಯಾವತ್ತೂ ಹೋಗಿ ಅದನ್ನ ದೇವರ ಹತ್ರ ಹಂಚ್ಕೊಂಡಿಲ್ಲ, ದೇವರ ಕೃತಜ್ಞತೆನೂ ಹೇಳಿಲ್ಲ ಪ್ರಪ್ರಥಮವಾಗಿ. ಆದ್ರೆ ಇವರು, ಈಗ ನೀವು ನೋಡ್ತಿರುವಂತಹ ವ್ಯಕ್ತಿ, ತನ್ನ ಜೀವನದಲ್ಲಿ ಎದ್ದು ನಡಿಲಿಕ್ಕಾಗದೆ ಇರುವಂತಹ ಆ ವ್ಯಕ್ತಿಗೆ ನಡೆಯುವಂತಹ ಶಕ್ತಿ, ಕಾಲುಗಳಿಗೆ ಬಲ ಬಂದಂತಹ ಆ ದಿನ ತನ್ನ ಜೀವನದಲ್ಲಿ ಅತ್ಯಂತ ಸಂತೋಷವಾಗಿರುವಂತಹ ದಿನ. ಆ ದಿನ ಯಾರ ಹತ್ರ ಹೋದ್ರು? ಫಸ್ಟ್ ಆ ವ್ಯಕ್ತಿ ಮನುಷ್ಯರ ಹತ್ರ ಬರ್ಲಿಲ್ಲ. ಪೇತ್ರನ ಪಾದ ಹಿಡ್ಕೊಂಡ್ಲಿಲ್ಲ ಬಂದ್ಬಿಟ್ಟು, ನೀವಿಲ್ಲ ಅಂತ ಹೇಳಿದ್ರೆ ಮುಗ್ದೋಗಿತ್ತು, ನೀವೇ ನನಗ್ ದೇವ್ರು ಅಂತ ಆಗ್ಲಿಲ್ಲ. ಆ ಕೃತಜ್ಞತೆಯನ್ನ ದೇವ್ರಿಗೆ ಸಲ್ಲಿಸಿದ್ರು, ದೇವ್ರನ್ನ ಕೊಂಡಾಡಿದ್ರಂತೆ. ಹೌದಾ? ಸ್ಫೂರ್ತಿ ಅಲ್ವಾ? ನಾವು ಕಲಿಬೇಕಾಗಿರುವಂತಹ ವಿಚಾರ ಅಲ್ವಾ? ನಮ್ಮ ಜೀವನಗಳಲ್ಲಿ ಈ ತರ ಎಷ್ಟೋ ಮಾಡಿದ್ದಾರೆ ಪ್ರಿಯ ದೇವ್ರು, ಇಲ್ವಾ? ಮಾಡಿಲ್ವಾ? ಸಾಕಷ್ಟು ಮಾಡಿದ್ದಾರೆ. ಅದರ ನಿಮಿತ್ತ ನಾವ್ ಯಾವತ್ತು ದೇವರ ಹತ್ರ ಹೋಗಿದ್ವಿ? ಫಸ್ಟ್ ಯಾವತ್ತು ದೇವ್ರ ಕೊಂಡಾಡಿ, ದೇವರನ್ನ ಕೊಂಡಾಡಿ ದೇವರ ಕೃತಜ್ಞತೆ ಹೇಳಿದ್ವಿ? ಆ ಇನ್ಸ್ಟೆನ್ಸಸ್ ಗಳೇ ಸಿಕ್ಕೋದಿಲ್ಲ. ಯಾಕಂದ್ರೆ ನಾವು ಈಸಿಯಾಗಿ ಡಿಬೇಟ್ ಆಗಿ ಹೋಗ್ತೀವಿ. ಏನು ಮೇಲ್ ದೇವ್ರು ಮಾಡಿದ್ರು ಸಹ ಎಲ್ಲವನ್ನ ಮರ್ತೋಗಿ ಮನುಷ್ಯರನ್ನೇ ದೇವ್ರು ಅನ್ನುವಂತಹದ್ದು, ಅಥವಾ ಮನುಷ್ಯರ ಹತ್ರ ಹೋಗಿ ನೀವು ಇದನ್ನೆಲ್ಲ ಮಾಡಿದ್ದು, ನೀವು ಈ ಒಂದು ಅದ್ಭುತ ನಡೆದಿದೆ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ವಾ, ಪ್ರತಿ ಟಾಪರ್ ಇಂಟರ್ವ್ಯೂ ನೀವು ನೋಡಿದ್ರು ಸಹ, ಎಷ್ಟ್ ಜನ SSLC ಟಾಪರ್ಸ್ ಇಂಟರ್ವ್ಯೂ ನೀವು ನೋಡಿದ್ರು ಸಹ, ಎಷ್ಟ್ ಜನ ಪಾಸ್ ಆಗಿರುವಂತವ್ರನ್ನ ಕರೆದು ಮಾತಾಡ್ಸಿದ್ರು ಸಹ, ಪಾಸ್ ಆಗಿರುವಂತವ್ರನ್ನ ಕರೆದು ಮಾತಾಡ್ಸಿದ್ರಿ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿಗೆ ಎಷ್ಟು ಬಂದಿರುತ್ತೆ ಮಾರ್ಕ್ಸ್? 100ಕ್ಕೆ 35 ಬಂದಿರುತ್ತೆ, ಅಥವಾ 36 ಬಂದಿರುತ್ತೆ. ಈ ವ್ಯಕ್ತಿ ಹತ್ರ ಮಾತಾಡಿದ್ರೆ ಈ ವ್ಯಕ್ತಿ ಏನಂತಾನೆ? ಹೆಂಗ್ ಪಾಸ್ ಆದಪ್ಪ ಅಂತ ಏನಂತಾನೆ? ಏನಂತಾನೆ? ಜಸ್ಟ್ ಪಾಸ್ ಆಗಿರುವಂತಹ ವ್ಯಕ್ತಿಯನ್ನ ಕರೆದು ಮಾತಾಡ್ಸಿದ್ರೆ ಏನಂತಾನೆ? ನಾನು ಲಕ್ ಇಂದ ಪಾಸ್ ಆದೆ, ನನ್ನ ಅದೃಷ್ಟ ಚೆನ್ನಾಗಿತ್ತು. ಆದ್ರೆ ಜಸ್ಟ್ ಪಾಸ್ ಆಗಿರುವಂತಹ ವ್ಯಕ್ತಿ ನನ್ನ ಅದೃಷ್ಟ ಚೆನ್ನಾಗಿತ್ತು ಅಂದ. 100ಕ್ಕೆ 100 ಸ್ಕೋರ್ ಮಾಡಿರುವಂತಹ ವ್ಯಕ್ತಿ ನನ್ನ ತಂದೆ ತಾಯಿ ಕಷ್ಟ, ನನ್ನ ಗುರುಗಳ ಕಷ್ಟ ಅಂತ.
ಇಲ್ಲಿ ದೇವ್ರು ಎಲ್ಲಿ? ಒಬ್ರು ಬಾಯಿಂದ ಜಸ್ಟ್ ಪಾಸ್ ಆಗಿರುವಂತಹ ವ್ಯಕ್ತಿಯ ಬಾಯಿಂದನೂ ದೇವ್ರು ಅಂತ ಬರುವುದಿಲ್ವಾ? ಬರುವುದಿಲ್ಲ. 100 ಸ್ಕೋರ್ ಮಾಡಿರುವಂತಹ ವ್ಯಕ್ತಿಯ ಬಾಯಲ್ಲೂ ದೇವ್ರು ಅಂತ ಬರುವುದಿಲ್ವಾ? ಬರುವುದಿಲ್ಲ. ಇನ್ನು ದೇವ್ರನ್ನ ನೆನೆಸ್ಕೊಂಡು ಮಾತಾಡ್ಕೊಳ್ಳುವಂತವ್ರು ಯಾರು? ಹೋಗ್ಲಿ 50-60 ಅಂಕ ತಗೊಂಡಿರುವಂತವ್ರು ದೇವ್ರು ಅಂತಾರ? ಅವ್ರು ಇದ್ದಿದ್ದು ಅನ್ನೋದಿಲ್ಲ. ಇವ್ರಾದ್ರೂ ತಂದೆ ತಾಯಿ ಕಷ್ಟನೋ, ಗುರುಗಳ ಕಷ್ಟನೋ, ಅಥವಾ ಅವ್ರಾದ್ರೂ ನನ್ನ ಲಕ್ಕಲ್ ಪಾಸ್ ಆದೆ ಅಂತ ಏನಾದ್ರು ಒಂದು ಹೇಳ್ತಿದ್ದಾರೆ, ಇವ್ರು ಅದನ್ನು ಹೇಳೋದಿಲ್ಲ. ಯಾರು ಎಲ್ಲಿ? ದೇವ್ರು ಎಲ್ಲಿ? ಇಲ್ಲ. ಹೌದಾ? ನಾನು ಆಗ್ಲೇ ಹೇಳಿದೆ, ಒಂದ್ ಮಗುವನ್ನ ಕೊಟ್ಟಾಗ ಹಬ್ಬಳು ದೇವ್ರನ್ನ ನೆನಪು ಮಾಡ್ಕೊಂಡ್ಲು ಅಂತ ಹೇಳಿ ಮಾತಾಡ್ಕೊಂಡಿದೀವಲ್ವಾ? ಈಗಿರುವಂತಹ ತಂದೆ ತಾಯಿ ಬಗ್ಗೆ ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಮಗು ಆಯ್ತು ಅಂತ ಅನ್ಕೊಳ್ಳಿ. ಆ ಮಗು ಆರೋಗ್ಯವಾಗಿದ್ರೆ ಇದ್ ನನ್ ತರ ಹುಟ್ತಾ, ನಿನ್ ತರ ಹುಟ್ತಾ, ಅಜ್ಜಿ ತರ ಹುಟ್ತಾ, ತಾತನ್ ತರ ಹುಟ್ತಾ ಅಂತ ಹೇಳಿ ಕತೆಗಳು ಮಾತಾಡ್ಕೊಂಡು ನಿಂತಿರ್ತಾರೆ. ಆರೋಗ್ಯವಾಗಿ ಹುಟ್ಟಿಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾತಾಡ್ತಾರೆ? ಅವಾಗ ದೇವ್ರ ಹತ್ರ ಬರ್ತಾರೆ. ಏನಕ್ಕೋಸ್ಕರ? ಮಗು ಒಂದು ವೇಳೆ ಆರೋಗ್ಯವಾಗಿ ಹುಟ್ಟಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ದೇವ್ರ ಹತ್ರ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ಸರಿ ನಮ್ಗೆ ಇಂಥ ಮಗು ಯಾಕೆ ಕೊಟ್ಟನಂತೆ? ಹೌದಾ? ಬೈಯಕ್ಕೆ. ಕೃತಜ್ಞತೆ. ಆರೋಗ್ಯವಾಗಿದ್ರೆ ಸಂಬಂಧಿಕರ ಹತ್ರ ಹೋಗ್ತಾರೆ, ಆರೋಗ್ಯವಾಗಿದ್ರೆ ಕುಟುಂಬದ ಹತ್ರ ಹೋಗ್ತಾರೆ, ಆರೋಗ್ಯವಾಗಿದ್ರೆ ಯಾರ ತರ ಹುಟ್ಟು ಅಂತ ಹೇಳಿ ಮಾತಾಡ್ಕೊಂಡು ನಿಂತಿರ್ತಾರೆ. ಆ ಮಗು ಒಂದು ವೇಳೆ ಚಿಕ್ಕದಾಗಿ ಶರೀರಕ್ಕೆ ಸಂಬಂಧಪಟ್ಟಂತ ಒಂದು ಲೋಪ ಇದೆ ಅಂತ ಅನ್ಕೊಡಿ ಆ ಮಗುವಿಗೆ, ಅವಾಗ ಮಾತ್ರ ದೇವ್ರ ನೆನಪು ಬರ್ತಾರೆ. ಕೃತಜ್ಞತೆ ಹೇಳಕ್ಕಲ್ಲ, ಬೈಯಕ್ಕೆ. ನಮ್ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದೀವಲ್ವಾ ದೇವ್ರನ್ನ. ಹೆಂಗು ದೇವ್ರು ಏನು ಮಾತಾಡೋದಿಲ್ಲ, ದೇವ್ರು ಕೇಳಿಸ್ಕೊಳ್ತಾರೋ ಇಲ್ವೋ ನಾವು ಮಾತಾಡಿದ್ರೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಬೈಯಕ್ ಮಾತ್ರ ದೇವ್ರ ಯೂಸ್, ಕೃತಜ್ಞತೆ ಹೇಳಲಿಕ್ಕೆ ಇಲ್ಲ. ಒಳ್ಳೇದ್ ನಡೆದ್ರೆ ದೇವ್ರ ಹತ್ರ ಬರುವುದಿಲ್ಲ, ಕೆಟ್ಟದ್ ನಡೆದ್ರೆ ಮಾತ್ರ ದೇವ್ರ ಹತ್ರ ಹೋಗಿ ಬೈತೀವಿ. ಎಷ್ಟು ಬೈಬೇಕನ್ಸುತ್ತೋ ಅಷ್ಟು ಬೈತೀವಿ. ನಿಜನಾ? ಹಿಂಗೆ ಅಲ್ವಾ ಮನುಷ್ಯರೆಲ್ಲರೂ ಸಹ ದೇವರನ್ನು ಯೂಸ್ ಮಾಡ್ಕೊಳ್ತಿರುವಂತಹದ್ದು. ಹಿಂಗೆ ಒಂದು ಮಗು ಒಂದು ದೊಡ್ಡ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ಆಗ ತಾಯಿ ದೇವ್ರ ಹತ್ರ ಬರೋದಿಲ್ಲ. ಈ ಮಗು ನನ್ನ ನೀನ್ ಕೊಟ್ಟಿರುವಂತಹ ಒಂದು ಮಗು ಇಷ್ಟು ದೊಡ್ಡ ಸಾಧನೆ ಮಾಡ್ತು ಅಂತ ಹೇಳ್ಕೊಳ್ಲಿಕ್ಕೆ ಅವಾಗ ತಾಯಿ ದೇವ್ರ ಹತ್ರ ಬರೋದಿಲ್ಲ. ಯಾವಾಗ? ನೀನ್ ಕೊಟ್ಟಿರುವಂತಹ ಮಗು, ನೀನ್ ಕೊಟ್ಟಿರುವಂತಹ ಜ್ಞಾನ ಮಗುವಿಗೆ ಅಂತ ಹೇಳಿ ಆವಾಗ ಬರೋದಿಲ್ಲ. ಯಾವಾಗ ಬರ್ತಾಳೆ? ಒಂದು ಪಲ್ಸರ್ ಬೈಕ್ ಅನ್ನ ಕೊಡ್ಸಿ ಅಥವಾ ಇನ್ನೊಂದು ಬೈಕ್ ಅನ್ನ ಕೊಡ್ಸಿ, ಈಗಿನ ಕಾಲದಲ್ಲೆಲ್ಲ R15 ಬುಲೆಟ್ ಅಲ್ವಾ, ಆ ಬೈಕ್ ಗಳನ್ನ ಕೊಡ್ಸಿ ಅದಾದ ನಂತರ ಬೈಕ್ ಅಲ್ಲಿ ಮಗ ಬಿದ್ದು ಗಾಯ ಮಾಡ್ಕೊಂಡು ಅಥವಾ ಬಿದ್ದು ಪ್ರಾಣ ಕಳ್ಕೊಂಡು ಅಥವಾ ಬಿದ್ದು ಕಾಲ್ ಮುರ್ಕೊಂತಾನಲ್ವಾ, ಅವಾಗ ದೇವ್ರ ಹತ್ರ ಬರ್ತಾರೆ. ಏನಕ್ಕೆ? ಬೈಯಕ್ಕೆ. ಮಗ ಪ್ರಾಣ ಕಳ್ಕೊಂಡಿದ್ದಾನೆ ಈ ತರ ಆಕ್ಸಿಡೆಂಟ್ ಅಲ್ಲಿ ಓವರ್ ಸ್ಪೀಡ್ ಆಗಿ ಹೋಗಿ ಅನ್ನುವಂತಹ ನ್ಯೂಸ್ ಕೇಳಿ ತಾಯಿ ಆ ಸ್ಪಾಟ್ ಬರ್ತಾಳಲ್ವಾ, ಬಂದು ಜೋರಾಗಿ ಅಳ್ತಿರ್ತಾಳೆ. ಅವಾಗ ಏನು ನೆನಪು ಬರೋದಿಲ್ಲ, ತಾಯಿಗೆ ನೆನಪು ಬರುವಂತಹದ್ದು ಒಂದೇ, ನನ್ ಮಗನೇ ಬೇಕಾಗಿತ್ತ ನಿನ್ಗೆ? ದೇವರ ಹತ್ರ ಕೇಳುವಂತಹ ಪ್ರಶ್ನೆ, ನನ್ನ ಮಗನೇ ಬೇಕಾಗಿತ್ತ? ನಿನ್ಗೇನು ಅನ್ಸೋದಿಲ್ವಾ? ಆವಾಗ ದೇವರನ್ನ ಬೈಯುವಂತಹದ್ದು, ಆ ಸಂದರ್ಭವನ್ನ ಆತರ ಯೂಸ್ ಮಾಡ್ಕೊಡುವಂತಹದ್ದು. ಚೆನ್ನಾಗಿದ್ದಾಗ ಹೋಗ್ಲಿ, ಇದು ಕೆಟ್ಟ ಹೋಗಿರುವಂತಹ ಮಕ್ಕಳು ಹಿಂಗಾದ್ರೆ ದೇವ್ರ ಹತ್ರ ಬಂದು ಬೈತಾರೆ. ಈಗ ಮಕ್ಕಳು ಚೆನ್ನಾಗಿದಾರಲ್ವಾ, ಆ ತಂದೆ ತಾಯಿಂದಿರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಅವ್ರು ಏನಾದ್ರು ದೇವ್ರ ಹತ್ರ ಬರ್ತಿದಾರೆ ಅಂದ್ರೆ ಇಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೆ? ನಾನ್ ಮಾಡಿರುವಂತ ಒಳ್ಳೆ ಕೆಲಸಗಳು ನನ್ ಮಗನ ಈ ತರ ಮಾಡಿದೆ, ಅಥವಾ ನಾನು ಹೇಳ್ಕೊಟ್ಟಿದ್ದೀನಿ ನನ್ ಮಗನಿಗೆ ಯಾವ್ದು ಒಳ್ಳೇದು ಯಾವ್ದು ತಪ್ಪು ಅಂತ. ಇದು ಅವರ ಮೆಂಟಾಲಿಟಿ. ಅಂದ್ರೆ ಮಕ್ಕಳು ಚೆನ್ನಾಗಿ ಬೆಳೆದು ಬಂದಾಗ ಅವರೂ ಸಹ ದೇವ್ರ ಹತ್ರ ಬಂದು ಕೃತಜ್ಞತೆ ಹೇಳ್ತಿಲ್ಲ. ಮಕ್ಕಳು ಕೆಟ್ಟ ಹೋದಾಗ ಅವಾಗ ಏನಾದ್ರು ಬಂದು ದೇವ್ರ ಹತ್ರ ನಾನು ಮಾಡಿರುವಂತ ತಪ್ಪು ನನ್ಗೆ ಅರ್ಥ ಆಗಿದೆ ಅಂತ ಏನಾದ್ರು ಹೇಳ್ಕೊಂತಿದಾರ ಅಂದ್ರೆ ಇಲ್ಲ. ಅವಾಗ ಏನಂತಿದ್ದಾರೆ? ನೀನೇ ಮಾಡಿದ್ದೀರಲ್ಲ, ಇದಕ್ಕೆಲ್ಲ ನೀನೇ ಕಾರಣ, ನೀನ್ ನನಗ್ ಮೋಸ ಮಾಡಿದೆ, ನೀನ್ ನನಗೆ ಅನ್ಯಾಯ ಮಾಡಿದೆ. ನಿಜನ? ಹಿಂಗೆ ಸಮಾಜ ದೇವರನ್ನು ಉಪಯೋಗ ಮಾಡ್ಕೊಳ್ತಿದೆ. ದುಃಖ ಆದಾಗ ದೇವರ ಹತ್ರ ಬಂದು ಬೈಯುವಂತಹದ್ದು, ಸಂತೋಷ ಆದಾಗ ದೇವರ ಕಡೆ ತಿರುಗೂ ಸಹ ನೋಡೋದಿಲ್ಲ. ದೇವರ ಹತ್ರ ಯಾವತ್ತೂ ಸಹ ಕೃತಜ್ಞತೆ ಹೇಳದಂತ ಇತಿಹಾಸನೇ ಇರೋದಿಲ್ಲ. ಹೌದಾ? ನಾವು ಅದೇ ಕ್ಯಾಟಗರಿಯಲ್ಲಿ ಇರ್ತೀವ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. 17-11. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ
ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮರಿದನು. ಓಕೆ, ಏನರ್ಥ ಆಯ್ತು ನಮಗೆ ಈ ವಾಕ್ಯ ಭಾಗದಲ್ಲಿ? ಒಂದು ಹಳ್ಳಿಗೆ ಬಂದಾಗ 12ನೇ ವರ್ಷ ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. 14ನೇ ವರ್ಷ ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಎಷ್ಟು ಜನ ಬಂದಿತ್ತು? 10 ಜನ ಬಂದ್ರು. ಎಷ್ಟು ಜನಕ್ಕೂ ಹೇಳಿದ್ರು ಯೇಸು ಕ್ರಿಸ್ತರು ಯಾಜಕರಿಗೆ ಹೋಗಿ ಮೈ ತೋರಿಸ್ಕೊಳ್ಳಿ ಅಂತ ಹೇಳಿ? ಎಷ್ಟು ಜನಕ್ಕೂ ಹೇಳಿದ್ರು? ಬಂದಿರುವಂತ 10 ಜನಕ್ಕೂ ಹೇಳಿದ್ರು. ಈಗ ಯಾರ್ಯಾರು ಗುಣ ಆದ್ರಂತೆ ಅಷ್ಟರಲ್ಲಿ? ಅವ್ರ ಹೆಸರೇನು? 10 ಜನದಲ್ಲಿ ಗುಣ ಆದಂತವ್ರ ಹೆಸರೇನು? 14ನೇ ವಚನ ಇನ್ನೊಂದ್ಸರಿ ಓದೋಣ. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ. ಇದು 10 ಜನಕ್ಕೂ ಹೇಳಿದಂತಹ ಮಾತಲ್ವಾ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧವಾದರು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಎಷ್ಟು ಜನ ಶುದ್ಧರಾದ್ರು? ಅವ್ರ ಹೆಸರೇನು? 10 ಜನರ ಶುದ್ಧ ಆದವರ ಹೆಸರೇನು? ಕುಷ್ಠರೋಗಿಗಳು. ಕುಷ್ಠರೋಗಿಗಳೇ. ಅಂದ್ರೆ 10 ಜನದಲ್ಲಿ ಒಬ್ರು ಇಬ್ರು ಸ್ವಸ್ಥ ಆಗಿರ್ಬೇಕಲ್ವಾ? ಅವ್ರ ಹೆಸರೇನು? 10 ಜನದಲ್ಲಿ ಒಬ್ರು ಇಬ್ರು ಸ್ವಸ್ಥ ಆಗಿಲ್ಲ. 10 ಜನದಲ್ಲಿ 10 ಜನನು ಸ್ವಸ್ಥ ಆದ್ರು. ಯಾಜಕರಿಗೆ ಹೋಗಿ ಮೈ ತೋರಿಸ್ಕೊಳ್ಳಿ ಅಂತ ಯೇಸು ಕ್ರಿಸ್ತರು ಹೇಳಿದ ನಂತರ ಅವ್ರು ಹೋಗುವಷ್ಟರಲ್ಲಿ ಶುದ್ಧ ಆದ್ರು. ಅಷ್ಟು ಜನನು. 10 ಜನ. ನಿಜನ? ಈಗ 10 ಜನ ಶುದ್ಧ ಆದ 10 ಜನಕ್ಕೆ ಯೇಸು ಕ್ರಿಸ್ತರು ಹೇಳಿದ್ರು, 10 ಜನನು ಶುದ್ಧ ಆಗಿದ್ದಾರೆ. ಈಗ ಮತ್ತೆ ರಿಟರ್ನ್ ಬರ್ತಿರುವಂತವ್ರು ಎಷ್ಟು ಜನ ಗೊತ್ತಾ? ನಾನು ಶುದ್ಧ ಆಗಿದ್ದೀನಿ ಅನ್ನುವಂತಹದ್ದನ್ನ ಯೇಸು ಕ್ರಿಸ್ತರಿಗೆ ತೋರಿಸಿ, ನೀವ್ ಹೇಳಿದ ಪ್ರಕಾರ ನಿಮ್ಮಿಂದ ನಾನು ಶುದ್ಧ ಆಗಿದ್ದೀನಿ ಅನ್ನುವಂತಹದನ್ನ ಮತ್ತೆ ಯೇಸು ಕ್ರಿಸ್ತರ ಹತ್ರ ಅದನ್ನ ಬಂದು ಹಂಚ್ಕೊಳ್ಲಿಕ್ಕೆ, ತಮ್ಮ ಜೀವನದಲ್ಲಿ ನಡೆದಿರುವಂತಹ ಸಿಹಿ ಸುದ್ದಿಯನ್ನು ಹಂಚ್ಕೊಳ್ಲಿಕ್ಕೆ ಮತ್ತೆ ಬರ್ತಿರುವಂತವ್ರು ಎಷ್ಟು ಜನ? 10 ಜನ ಗುಣ. ಬರ್ತಿರುವಂತವ್ರು ಮಾತ್ರ ಒಬ್ರೇ. 10 ಜನ ಗುಣ ಆದ್ರೆ ಅದು ಕೃತಜ್ಞತೆ ಉಳ್ಳಂತವ್ರು ಒಬ್ರೇನಾ? ಒಬ್ರೇ. ಈಗಿನ ಕಾಲದಲ್ಲಿ ನಡೀತಿರುವಂತಹದ್ದು ಅದೇ ಅಲ್ವಾ? ಆಗಿನ ಕಾಲದಲ್ಲಿ 10 ಜನ ಗುಣ ಆದ್ರೆ ಒಬ್ರಾದ್ರೂ ಬರ್ತಾ ಇದ್ರು. ಈಗಿನ ಕಾಲದಲ್ಲಿ 1,00,000 ಜನಕ್ಕೆ ಏನಾದ್ರು ದೇವರು ಮೇಲ್ ಮಾಡಿದ್ರೆ ಒಬ್ರು ಬರ್ತಿಲ್ಲ ದೇವ್ರ ಹತ್ರ. 1000 ಜನಕ್ಕೆ ಮೇಲನ್ನ ಮಾಡಿದ್ರೆ ದೇವರು ಒಬ್ರು ಬರ್ತಿಲ್ಲ ಅದಕ್ಕೆ. ಅವಾಗ 10 ಜನದಲ್ಲಿ ಒಬ್ರಾದ್ರೂ ಬಂದ್ರು. ಹೌದಾ? ತಮ್ಮ ಜೀವನದಲ್ಲಿ ಅತ್ಯಂತ ಸಿಹಿ ಸುದ್ದಿ ಅದು. ನಿಜನ? ಅತ್ಯಂತ ಸಿಹಿ ಸುದ್ದಿ. ಯಾಕೆ? ಇಷ್ಟ ದಿನ ಹೆಂಗಿರುತ್ತೆ ಬದುಕು? ಕುಷ್ಠರೋಗ ಅಂದ್ರೆ ಹೆಂಗಿರುತ್ತೆ ನಮಗ್ ಗೊತ್ತಲ್ವಾ? ಕೈಗಳೆಲ್ಲ ಫುಲ್ ಬೆಂಡ್ ಆಗಿ, ಇನ್ನೊಂಥರ ಆಗಿ. ಯಾರು ಕುಷ್ಠರೋಗ ಅನ್ನುವಂಥದ್ದು ಕಮ್ಯುನಿಕೇಬಲ್ ಡಿಸೀಸ್, ಹೌದಲ್ವಾ? ಯಾರು ಹತ್ರನೂ ಸಹ ಬರೋದಿಲ್ಲ. ಊರಿಂದ ಹೊರಗಡೆ ಇಟ್ಟಿರ್ತಾರೆ. ಜನಸಂಪರ್ಕ ಸಂಪೂರ್ಣವಾಗಿ ಇರೋದಿಲ್ಲ. ವಿಚಿತ್ರವಾಗಿರುವಂತಹ ಸಮಸ್ಯೆಗಳು ಪ್ರತಿನಿತ್ಯವೂ ಸಹ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಸಮಸ್ಯೆಗಳೇ ಸಮಸ್ಯೆಗಳು. ಒಂದ್ ಕಡೆ ನೋವು ಬಾಧೆ ಆದ್ರೆ ಇನ್ನೊಂದ್ ಕಡೆ ಜನ ನಮ್ಮನ್ನ ಚೀಮಾರಿ ಹಾಕಿ ದೂರ ಇಡುವಂತಹದ್ದು. ಇದಲ್ವಾ ಹಿಂದಿನ ಪರಿಸ್ಥಿತಿ. ಇವಾಗ ಶುದ್ಧ ಆದ್ರಲ್ವಾ? ಇವಾಗ ನಾರ್ಮಲ್ ಜೀವನ ಸಿಕ್ಕಿರುತ್ತಲ್ವಾ? ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಹೆಂಗ್ ಬೇಕಾದ್ರೂ ಇರ್ಬೋದಲ್ವಾ? ನಮ್ಮನ್ನ ಚೀ ಹಾಕಿ ಜನ ದೂರ ಇಡೋದಿಲ್ಲ ಅಲ್ವಾ? ಇದು ಇವಾಗಿನ ಜೀವನ. ಸ್ವಸ್ಥ ಆದ ನಂತರ ಜೀವನ ಇದು. ಸ್ವಸ್ಥ ಆಗುವ ಮುಂಚಿನ ಜೀವನ ಅಂದ್ರೆ ಅದು. ಹೌದಾ? ಈ ಟ್ರಾನ್ಸಿಷನ್ ಅನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಆ ಟ್ರಾನ್ಸಿಷನ್ ಅನ್ನ ಯೋಚನೆ ಮಾಡಿದಂತಹ ವ್ಯಕ್ತಿ ಒಬ್ಬ ಮಾತ್ರ. ಆ ವ್ಯಕ್ತಿ ಮಾತ್ರ ಯೇಸು ಕ್ರಿಸ್ತರ ಹತ್ರ ಬಂದು ಉಪಕಾರ ಸ್ತುತಿ ಮಾಡಿದನು. ಅದನ್ನ ಓದೋಣ ಒಂದ್ಸಾರಿ. 15ನೇ ವಚನ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮರ್ಯದವನು. ಈತನು ಸಮರ್ಯದವನು ಬೇರೆ. ಸಮರ್ಯದವನು ಅಂದ್ರೆ ಆಗ ಜನ ದೂರ ಇಡ್ತಿದ್ದಂತಹ ಒಂದು ವರ್ಗ ಅಲ್ವಾ ಸಮರ್ಯದವರು ಅಂದ್ರೆ? ಕೆಳಜಾತಿಯವರು ಇವರು ಅನ್ನುವಂಥ ಒಪಿನಿಯನ್ ಇತ್ತು ಜನರ ಮನಸ್ಸಿನಲ್ಲಿ ಮೊದಲನೇ ಶತಮಾನದಲ್ಲಿ. ಆ ವ್ಯಕ್ತಿ ಕೃತಜ್ಞತೆ ಇತ್ತು ನೋಡಿ. ಯಾವ ವ್ಯಕ್ತಿಗೆ? ಜನ ಇವನು ಕೆಳಜಾತಿಯವನು ಅಂತ ಹೇಳಿ ದೂರ ಇಟ್ಟಿದ್ರಲ್ವಾ, ಆ ವ್ಯಕ್ತಿ ಕೃತಜ್ಞತೆ ಇತ್ತು. ಇನ್ನು ಉಳಿದಂತವರೆಲ್ಲ ಅಂದ್ರೆ ಇವನು ಸಮಾರ್ಯದವನು ಅಂತ ಸ್ಪೆಸಿಫಿಕ್ ಆಗಿ ಬರ್ಸಿದ್ದಾರೆ ಅಂದ್ರೆ, ಇನ್ನು ಉಳಿದಂತಹ ಜನರಲ್ಲಿ ಸಾಕಷ್ಟು ಮೇಲ್ವರ್ಗಕ್ಕೆ ಸೇರಿದಂತಹ ಜನ ಇದ್ರು, ಯಹೂದ್ಯರಿದ್ರು ಇರ್ಬೋದೇನೋ. ಹೌದಾ? ಇದೆಲ್ಲ ಇತ್ತು ಉಳಿದಂತವರ ಜೀವನದಲ್ಲಿ, ಇದೆಲ್ಲ ಇತ್ತು. ಆದ್ರೆ ಅವ್ರು ಯಾರು ಬಂದಿಲ್ಲ. ಜನ ಯಾರನ್ನ ಇವ್ರು ಏನ್ ಕೆಲ್ಸಕ್ಕೂ ಬರೋದಿಲ್ಲ, ಇವ್ರನ್ನ ದೂರ ಇಡಿ ಅಂತ ತಳ್ಳಿದ್ರು. ಕುಷ್ಠರೋಗಿಯನ್ನೇ ಫಸ್ಟ್ ಆಫ್ ಆಲ್ ತಳ್ಳಿದ್ರು. ನೆಕ್ಸ್ಟ್ ಸಮಾರ್ಯದವರು ಅಂತ ಮತ್ತೆ ತಳ್ಳಿರ್ತಾರೆ. ಈ ವ್ಯಕ್ತಿ ಮಾತ್ರ ಬಂದಂತ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ಲಿಕ್ಕೆ. ಈಗ ನಾವ್ ಯಾವ ಕ್ಯಾಟಗರಿಯಲ್ಲಿ ಬರ್ತೀವಿ? ಈ ಸಮಾರ್ಯದವನ ಕ್ಯಾಟಗರಿಯಲ್ಲಿ ಬರ್ತೀವ? ಈ ಒಬ್ಬ ಕೃತಜ್ಞತೆ ಉಳ್ಳವನ ಆ ಕ್ಯಾಟಗರಿಯಲ್ಲಿ ಬರ್ತೀವ? ಅಥವಾ ಉಳಿದಂತ 9 ಜನರ ಕ್ಯಾಟಗರಿಯಲ್ಲಿ ಇರ್ತೀವ? ನಾವ್ ಯಾವ ಕ್ಯಾಟಗರಿಯಲ್ಲಿ ಇದ್ದೀವಿ ಇಷ್ಟಕ್ಕೂ? ನಾನು ಆಗ್ಲೇ ಹೇಳ್ದೆ, ಒಂದ್ ವೇಳೆ ನಾವ್ ಈ ಸಮಾರ್ಯದವನ ಕ್ಯಾಟಗರಿಯಲ್ಲಿ ಬರ್ತೀವಿ,
ಕೃತಜ್ಞತೆ ಉಳ್ಳವರು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಈಗಾಗ್ಲೇ ನಡೆದಿರುವಂತಹ ಪ್ರತಿ ಸಿಹಿ ಸುದ್ದಿಯನ್ನು ದೇವರ ಹತ್ರ ಹಂಚ್ಕೊಂಡಿರ್ಬೇಕಿತ್ತು, ದೇವರಿಗೆ ಕೃತಜ್ಞತೆ ಹೇಳಿರ್ಬೇಕಿತ್ತು. ಮಗು ಆಯ್ತಾ, ಡೋರ್ ಎಲ್ಲ ಕ್ಲೋಸ್ ಮಾಡಿ, ಯಾರನ್ನೂ ಅಲೌ ಮಾಡಬೇಡಿ, 5 minutes ಅಟ್ ಲೀಸ್ಟ್ ನಾವು ದೇವರಿಗೆ ಕುಟುಂಬ ಸಮೇತವಾಗಿ ಕೃತಜ್ಞತೆ ಹೇಳ್ಬೇಕು ಮಗುವನ್ನ ಕೊಟ್ಟಿರೋದಕ್ಕೆ. ಆಮೇಲೆ ಬಂಧು ಬಳಗ ಇದೆಲ್ಲ ಆಮೇಲೆ ಪ್ರಮೋಷನ್ ಆಯ್ತಾ, ಪ್ರಪ್ರಥಮವಾಗಿ ಅದನ್ನ ಹೋಗಿ ದೇವರ ಹತ್ರ ಹಂಚ್ಕೋಬೇಕು. ಆಮೇಲೆ ಫೋನ್ಗಳು, ಆಮೇಲೆ ತಂದೆ ತಾಯಿಗೆ ಫೋನ್ಗಳು, ಆಮೇಲೆ ಬಂಧು ಬಳಗಕ್ಕೆ, ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ ಎಲ್ಲ ಆಮೇಲೆ ಫೋನ್ಗಳು. ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ ಅನ್ನ? ಈ ವ್ಯಕ್ತಿ ಫಾಲೋ ಮಾಡ್ತಾ, ಒಂದ್ ಕಾಲದಲ್ಲಿ ಭಿಕ್ಷುಕ ಫಾಲೋ ಮಾಡ್ತಾ, ಇನ್ನೊಂದು ಕಾಲದಲ್ಲಿ ಸಮಾರ್ಯದವನು ಫಾಲೋ ಮಾಡ್ದ. ನಿಜನ? ಇವರೆಲ್ಲ ಸಮಾಜ ಬೇಡ ಅಂತ ತಳ್ಳಿರುವಂತವ್ರು ಪ್ರಿಯರೇ. ಇವ್ರು ದೇವ್ರಿಗೆ ಹತ್ರ ಆದ್ರು, ಇವ್ರು ದೇವ್ರ ಕೃತಜ್ಞತೆ ಸಲ್ಲಿಸಿದ್ರು. ಈ ಗುಣ ನಮ್ಮಲ್ಲಿ ಇದೆಯಾ? ನಾನು ಅದಕ್ಕೆ ಹೇಳ್ದೆ ಆವಾಗ್ಲೇ, ಇವರೆಲ್ಲ ಇವಾಗ ನಾವು ಮಾತಾಡ್ಕೊಳ್ತಿರುವಂತವ್ರೆಲ್ಲರೂ ಸಹ ಇವರೊಂದು ಕಾಲದಲ್ಲಿ ಭಿಕ್ಷುಕರಾಗಿರ್ಬೋದು, ಈ ಕಾಲದಲ್ಲಿ ಬಹಳ ದೊಡ್ಡ ಐಶ್ವರ್ಯವಂತರು ಗೊತ್ತಾ ಪರದೇಶಿಯಲ್ಲಿ. ಹೌದಾ ಇಲ್ವಾ? ಒಂದು ಕಾಲದಲ್ಲಿ ದೇವಾಲಯದಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡುವಂತವ್ರೆ. ಆ ದೇವಾಲಯಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ, ಸಾಕಷ್ಟು ಜನ ಭಿಕ್ಷೆ ಹಾಕಿರ್ತಾರೆ. ಇವಾಗ ಪರದೇಶಿಯಲ್ಲಿ ನೋಡ್ತಿರ್ತಾರಲ್ವಾ, ಇವಾಗ ಎಲ್ಲಿರ್ತಾರೆ? ಒಂದು ವೇಳೆ ತಮ್ಮ ಜೀವನವನ್ನ, ಆ ಪರಿಶುದ್ಧತೆಯನ್ನ ಹಾಗೆ ಕಾಪಾಡ್ಕೊಂಡಿದ್ರೆ, ಆ ಕೃತಜ್ಞತಾ ಮನೋಭಾವವನ್ನ ಹಾಗೆ ಕಾಪಾಡ್ಕೊಂಡಿದ್ರೆ, ಕೊನೆಯವರೆಗೂ ಸಹ, ತಾವು ಬದುಕಿರುವವರೆಗೂ ಸಹ ಇವಾಗ ಕರೆಕ್ಟ್ ಆಗಿ ಪರದೇಶಿಯಲ್ಲಿ ಇರ್ತಾರೆ. ಇವ್ರಿಗೆ ಭಿಕ್ಷೆ ಹಾಕ್ದವರೆಲ್ಲ ಎಲ್ಲಿರ್ತಾರೆ? ಇವ್ರಿಗೆ ಭಿಕ್ಷೆ ಹಾಕದಂತಹ ಬಹಳಷ್ಟು ಜನ ಇರ್ತಾರೆ ಧನವಂತ ಇರುವಂತಹ ಸ್ಥಳ, ಲಾಜರನು ಇರುವಂತಹ ಸ್ಥಳ ನಮಗ್ ಗೊತ್ತಾ? ಗೊತ್ತು. ಆ ಧನವಂತ ಇರುವಂತಹ ಸ್ಥಳದಲ್ಲಿ ಯಾರು ಇರ್ತಾರೆ? ಎದ್ದು ನಡಿಲಿಕ್ಕಾಗದೆ ಇರುವಂತಹ ವ್ಯಕ್ತಿಯನ್ನ ಪೇತ್ರನ ಮೂಲಕ ದೇವರು ಸ್ವಸ್ಥ ಮಾಡಿದ್ರಲ್ವಾ? ಆ ವ್ಯಕ್ತಿ ಕುತ್ಕೊಂಡು ದೇವಾಲಯದ ದ್ವಾರದಲ್ಲಿ ಭಿಕ್ಷೆ ಬೇಡ್ತಿರ್ತಾನಲ್ವಾ? ಈಗ ಆ ಭಿಕ್ಷೆ ಯಾರ್ಯಾರು ಹಾಕಿರ್ತಾರೋ ಆ ವ್ಯಕ್ತಿಗೆ, ಆ ಭಿಕ್ಷೆ ಹಾಕಿರುವಂತಹ ಜನರಲ್ಲಿ ಬಹಳಷ್ಟು ಜನ, ಯಾಕಂದ್ರೆ ಬಹಳಷ್ಟು ಜನಕ್ಕೆ ಕೃತಜ್ಞತೆ ಇರೋದಿಲ್ಲ ಅಲ್ವಾ? ಆ ಆಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಇವರೆಲ್ಲ ಎಲ್ಲಿರ್ತಾರೆ? ಧನವಂತ ಇರುವಂತಹ ಸ್ಥಳ. ಇವರಿಂದ ಭಿಕ್ಷೆ ತಗೊಂಡ್ನಲ್ವಾ ಈ ವ್ಯಕ್ತಿ, ಆ ವ್ಯಕ್ತಿ ಎಲ್ಲಿರ್ತಾನೆ? ಆಗ್ಲೇ ಹೇಳ್ದಂಗೆ, ಒಂದು ವೇಳೆ ಕೊನೆಯವರೆಗೂ ಅಕೃತಜ್ಞತಾ ಮನೋಭಾವವನ್ನು ಕಾಪಾಡ್ಕೊಂಡಿದ್ರೆ ಆ ವ್ಯಕ್ತಿ ಎಲ್ಲಿರ್ತಾನೆ? ಪರದೇಶಿಯಲ್ಲಿ, ಲಾಜರನು ಇರುವಂತ ಸ್ಥಳದಲ್ಲಿ. ಇವಾಗ ಅರ್ಥ ಆಗ್ತಿರುತ್ತೆ ಪಾಪ ಈ ಭಿಕ್ಷೆ ಹಾಕದಂತವ್ರಿಗೆ ಏನಂತ. ನಾವೇ ಅಲ್ವಾ ಈತನಿಗೆ ಭಿಕ್ಷೆ ಹಾಕಿದ್ದು, ಈ ವ್ಯಕ್ತಿ ಅಲ್ಲೇ ಅಲ್ವಾ ದೇವಾಲಯದ ಬಾಗಿಲಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ತಿದ್ದಂತಹದ್ದು. ನೀನ್ ಹೆಂಗ್ ಅಲ್ಲಿ, ನಾವ್ ಹೆಂಗ್ ಇಲ್ಲಿ ಅಂತ ಹೇಳಿ ಇವಾಗ ಆಲೋಚನೆ ಮಾಡ್ತಾ ಇರ್ತಾರೆ. ಇವಾಗ ಗೊತ್ತಾಗ್ತಿರುತ್ತೆ ಅವ್ರಿಗೆಲ್ಲ. ನಾವು ಅವತ್ತು ಚೆನ್ನಾಗಿದ್ದಿದ್ದು, ನಮ್ಮ ಜೀವನದಲ್ಲಿ ಮೇಲ್ ಮಾಡಿದ್ದು ದೇವ್ರೆ. ನಾವ್ ದೇವ್ರ ಹತ್ರ ಹೋಗಿದ್ದಿದ್ರೆ ಯಾವತ್ತಾದ್ರೂ ಬೇಗ ನಮ್ಮ ಜೀವನಗಳು ಬಹುಶಃ ಹಿಂಗ್ ಆಗ್ತಿರ್ಲಿಲ್ವೇನೋ ಅಂತ ಇವಾಗ ಗೊತ್ತಾಗ್ತಾ ಇರುತ್ತೆ. ಇವಾಗ ಅನ್ಕೊಂಡು ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ಯಾವತ್ತು ನಮ್ಮ ಜೀವನದಲ್ಲಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ತೀವೋ ಅವಾಗ ನಮ್ಮ ಜೀವನದಲ್ಲಿ ಪಾಪಗಳನ್ನ, ತಪ್ಪುಗಳನ್ನ, ಇನ್ನೊಂದನ್ನ, ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಕ್ರಿಯೆಗಳನ್ನ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಅಷ್ಟೊಂದು ದೊಡ್ಡ ಮೇಲುಗಳನ್ನ ಮಾಡಿದಾರಲ್ವಾ ನನ್ನ ಜೀವನದಲ್ಲಿ ದೇವ್ರು. ನಾನ್ ಪಾಪ ಮಾಡಿ ಇನ್ನೊಂದ್ಸರಿ ದೇವರ ಮನಸ್ಸನ್ನ ನೋಯಿಸುವಂತಹದ್ದು ಒಳ್ಳೇದೇನಾ? ಆ ಕೃತಜ್ಞತೆ ಯಾವಾಗ ಬರುತ್ತೋ ಅವಾಗ ದೇವರ ಮನಸ್ಸು ತಿಳ್ಕೋಬೇಕು, ದೇವರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು, ದೇವರ ಮನಸ್ಸನ್ನ ನೋಯಿಸಬಾರದು ಅನ್ನುವಂತಹ ಹಂಬಲ, ಗುಣ ಎಲ್ಲ ಬರುತ್ತೆ ಆಟೋಮ್ಯಾಟಿಕ್ ಆಗಿ. ಅದ್ ಯಾವಾಗ ಇರೋದಿಲ್ವೋ ಅವಾಗ ಏನೂ ಇರೋದಿಲ್ಲ. ನಮಗಿಷ್ಟ ಬಂದಂತೆ ಜೀವನ ಮಾಡ್ಕೊಂಡು ಹೋಗ್ತಿರ್ತೀವಿ, ದೇವರಿಗೆ ಇಷ್ಟ ಬಂದಂತೆ ಜೀವನ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಒಬ್ಬ ವ್ಯಕ್ತಿ ನಮಗೋಸ್ಕರ ಏನಾದ್ರು ಮಾಡಿದರೆ ಅಂದಾಗಲ್ವಾ ಏನಾದ್ರು ಮಾಡ್ಬೇಕು ಆ ವ್ಯಕ್ತಿಗೋಸ್ಕರ ಅಂತ ಅನ್ಸುವಂತಹದ್ದು. ದೇವರು ನಮ್ಮ ಜೀವನದಲ್ಲಿ ಏನು ಮಾಡಿಲ್ಲ ಅಂತ ಆ ಮೈಂಡ್ ಸೆಟ್ ನಮ್ಮ ಜೀವನದಲ್ಲಿ ಇದ್ರೆ ಯಾವತ್ತೂ ಅನ್ಸೋದಿಲ್ಲ. ದೇವರಿಗೆ ಇಷ್ಟ ಆಗಿರುವಂತಹ ರೀತಿಯಲ್ಲಿ ಪಾಪಗಳನ್ನ ಬಿಟ್ಟು, ತಪ್ಪುಗಳನ್ನ ಬಿಟ್ಟು ದೇವರ ಮನಸ್ಸನ್ನು ನೋಯಿಸ್ತೆ. ಯಾಕಂದ್ರೆ ದೇವರು ಅಷ್ಟೊಂದೆಲ್ಲ ಮಾಡಿದ್ದಾರೆ ಅಂತ ಅನ್ಕೊಂಡು ಮನಸ್ಸನ್ನ ನೋಯಿಸದೆ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ, ಶುರು ಮಾಡ್ತೇವೆ. ಅದು ಯಾವಾಗ ಮಾತ್ರ ಆಗುವಂತಹದ್ದು? ನಮ್ಮ ಕೃತಜ್ಞತೆ ಇದ್ರೆ, ದೇವ್ರು ಮಾಡಿರುವಂತಹ ಮೇಲುಗಳ ನಿಮಿತ್ತ ನಾವು ಕೃತಜ್ಞತೆ ಉಳ್ಳವರಾಗಿದ್ರೆ. ಹೌದಾ? ಇಷ್ಟಕ್ಕೂ ನಮಗ್ ನೆನಪಿದ್ಯಾ ದೇವ್ರು ಮಾಡಿರುವಂತಹ ಮೇಲುಗಳು ನಮ್ಮ ಜೀವನದಲ್ಲಿ? ನೆನಪಾದ್ರೂ ಇಟ್ಕೊಳ್ತೀವ ನಾವು? ಕೃತಜ್ಞತೆ ಸಲ್ಲಿಸುವಂತಹದನ್ನ ಬಿಟ್ಬಿಡಿ. ಒಂದ್ಸರಿ ಸತ್ಯವೇದದಲ್ಲಿ ಒಂದು 2-3 ವಚನಗಳ ಓದಿ ನೋಡೋಣ. ಕೀರ್ತನೆಗಳು 105ನೇ ಅಧ್ಯಾಯ 105ನೇ ಕೀರ್ತನೆ, ಪ್ರಪ್ರಥಮವಾಗಿರುವಂತಹ 105ನೇ ಕೀರ್ತನೆ 2ನೇ ವಚನ. 105:2. ವರ್ಧಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ಈ ವಚನದಲ್ಲಿ ಏನರ್ಥ ಆಯ್ತು ನಮಗೆ?
ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ನೆನಪು ಮಾಡ್ಕೊಳ್ಳಿ, ಮೆಲುಕು ಹಾಕೊಳ್ಳಿ. ಎಷ್ಟು ಜನ ಮಾಡ್ತೀವಿ ಕೆಲಸವನ್ನ? ಪ್ರಾರ್ಥನೆ ಅನ್ನುವಂತಹದ್ದು ಒಂದಿದೆಯಾ? ಪರ್ಸನಲ್ ಪ್ರೇಯರ್ ಅನ್ನುವಂತಹದ್ದು ಒಂದಿದೆಯಾ? ವೈಯಕ್ತಿಕ ಪ್ರಾರ್ಥನೆ, ನಾವು ಸೆಪರೇಟ್ ಆಗಿ ಕೂತ್ಕೊಂಡು ದೇವ್ರ ಹತ್ರ ಮಾತಾಡುವಂತಹದ್ದು ಒಂದಿದೆಯಾ? ನಾವು ಕಳೆದ ವಾರ ಮಾತಾಡ್ಕೊಂಡಿದ್ವಲ್ವ ಪ್ರಿಯರೇ ಪ್ರಾರ್ಥನೆಯ ಬಗ್ಗೆ. ಪ್ರಾರ್ಥನೆಯಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗಿರ್ಬೇಕು ಅನ್ನುವಂತಹದನ್ನ ಮಾತಾಡ್ತಾ ಇದನ್ನು ಸಹ ಮಾತಾಡ್ಕೊಂಡಿದ್ವಿ. ಒಂದ್ ವೇಳೆ ನಮ್ಗೊಂದು ಗಂಟೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಸಿಕ್ಕಿದ್ರೆ ಆ ಒಂದು ಗಂಟೆಯಲ್ಲಿ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗಿರುವಂತಹದ್ದು ಕೊನೆಯಲ್ಲಿ ಯಾವ್ದೆಲ್ಲ ಆದ್ಮೇಲೆ ಫಸ್ಟ್ ಈಗಾಗ್ಲೇ ದೇವ್ರು ಏನ್ ಮಾಡಿದ್ರು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕು. ಆಮೇಲೆ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ನೆರೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಇದೆಲ್ಲ ಆದ ನಂತರ ಸಮಯ ಸಿಕ್ಕಿದ್ರೆ ನಾವು ಬರ್ತೀವ ಪ್ರಾರ್ಥನೆಯಲ್ಲಿ. ಆವಾಗ ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳುವಂತಹದ್ದು. ಕೊನೆಯಲ್ಲಿ ಸಮಯ ಸಿಕ್ಕಿದ್ರೆ, ಇನ್ನ ಸಮಯ ಮಿಕ್ಕಿದ್ರೆ ಇದೆಲ್ಲ ಮಾಡಿ ಮಿಕ್ಕಿದ್ರೆ, ಹೌದಲ್ವಾ? ಫಸ್ಟ್ ಏನ್ ಮಾಡ್ಬೇಕು ಅಂತ ಮಾತಾಡ್ಕೊಂಡಿದ್ವಿ ಪ್ರಾರ್ಥನೆಯಲ್ಲಿ. ಸೊಲೊಮೋನನ ಪ್ರಾರ್ಥನೆ. ಇವ್ರ ಪ್ರಾರ್ಥನೆ ಎಲ್ಲ ನೋಡಿದಾಗ ಏನ್ ಅರ್ಥ ಆಯ್ತು? ಅವ್ರ ಪ್ರಾರ್ಥನೆಯನ್ನ ಶುರು ಮಾಡ್ಬೇಕಾದ್ರೆ, ದೇವ್ರ ಹತ್ರ ಮಾತಾಡುವಂತಹದನ್ನ ಶುರು ಮಾಡ್ಬೇಕಾದ್ರೆ ಹೇಗ್ ಶುರು ಆಗ್ತಿತ್ತು ಅವ್ರ ಪ್ರಾರ್ಥನೆಗಳು? ಈಗಾಗ್ಲೇ ನೀನ್ ಏನ್ ಮಾಡಿದ್ಯೋ ತಂದೆ, ಫಸ್ಟ್ ಅದರ ನಿಮಿತ್ತ ನಿಮ್ಮ ಕೃತಜ್ಞತೆ. ಫಸ್ಟ್ ಅದನ್ನ ಒಂದ್ಸರಿ ಎತ್ತಿ ಅದರ ನಿಮಿತ್ತ ದೇವರಿಗೆ ಕೃತಜ್ಞತೆ ಹೇಳಿ, ಆಮೇಲೆ ಉಳಿದಂತಹದ್ದೆಲ್ಲ. ಸೊಲೊಮೋನನು ಜ್ಞಾನ ಕೇಳ್ತಾರೆ ದೇವ್ರ ಹತ್ರ ಅಂತ ಹೇಳಿ ನಮಗ್ ಗೊತ್ತು ಪ್ರಾರ್ಥನೆಯಲ್ಲಿ. ಆ ಪ್ರಾರ್ಥನೆಯಲ್ಲಿ ಸೊಲೊಮೋನನು ಜ್ಞಾನ ಕೇಳುವುದಕ್ಕಿಂತ ಮುಂಚೆ ಏನಂತ ಹೇಳ್ತಾರೆ? ನಿನ್ನ ದಯೆಯಿಂದ ನಿನ್ನ ಸೇವಕನಾಗಿರುವಂತಹ ನಾನು ಸಿಂಹಾಸನದ ಮೇಲೆ ಕೂತಿದ್ದೀನಿ, ನಿನ್ನ ದಯೆಯಿಂದ ಕೂತಿದ್ದೀನಿ. ಅದು ಫಸ್ಟ್ ದೇವ್ರು ಮಾಡಿರುವಂತಹ ಮೊದಲನೇ ಮೇಲಲ್ವಾ ಅದು. ಅಷ್ಟೊಂದ್ ಜನ ದಾವೀದನಿಗೆ ಮಕ್ಕಳು ಇರ್ಬೇಕಾದ್ರೆ ಸೊಲೊಮೋನನೇ ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರ್ಸಿರುವಂತಹದ್ದು ಮೊದಲನೇ ಮೇಲು. ಆ ಮೊದಲನೇ ಮೇಲನ್ನ ಒಂದ್ಸರಿ ಸೊಲೊಮೋನನು ಹೇಳಿ ಆಮೇಲೆ ಏನ್ ಬೇಕೋ ಅದನ್ನ ಕೇಳ್ತಿದ್ದಾರೆ. ಈಗಾಗ್ಲೇ ದೇವ್ರು ಏನ್ ಮಾಡಿದ್ರು ಅದಕ್ಕೊಂದ್ಸರಿ ಥ್ಯಾಂಕ್ಸ್ ಹೇಳಿ, ಕೃತಜ್ಞತೆ ಹೇಳಿ, ಆಮೇಲೆ ಉಳಿದಂತಹ ವಿಚಾರಕ್ಕೆ ಬರ್ತಿದ್ದಾರೆ, ಪಾಯಿಂಟ್ ಬರ್ತಿದ್ದಾರೆ, ಏನ್ ಕೇಳ್ಬೇಕು ಅನ್ನುವಂತಹದ್ದಕ್ಕೆ. ಕಾಮನ್ ಸೆನ್ಸ್ ಅಲ್ವಾ? ನೀವ್ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಈಗಾಗ್ಲೇ ಸಾಕಷ್ಟು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ ನಿಮಗೆ. ಈಗಾಗ್ಲೇ ಸಾಕಷ್ಟು ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಇದನ್ನು ಮಾಡ್ಬಿಡಿ ಅಂತ ಹೇಳ್ತೀರಾ? ಇಲ್ಲ, ಈಗಾಗ್ಲೇ ಮಾಡಿದ್ದೀರಾ, ನೀವ್ ಮಾಡಿರುವಂತಹದ್ದು ಸಾಕಷ್ಟು ಸಹಾಯಯುಕ್ತವಾಗಿದೆ, ಸಾಕಷ್ಟು ಹೆಲ್ಪ್ ಆಗ್ತಿದೆ ನಮಗೆ, ಇದರ ನಿಮಿತ್ತ ಎಲ್ಲ ಕೃತಜ್ಞತೆ ಹೇಳಿ ಆಮೇಲೆ ಏನ್ ಕೇಳ್ಬೇಕು ಅದನ್ನ ಕೇಳ್ತೀರಾ, ಕೇಳುವಂತಹ ಶೈಲಿಯಲ್ಲಿ. ಆದ್ರೆ ದೇವರ ಹತ್ರ ಮಾತ್ರ ನಮಗೆ ಆ ಕನಿಷ್ಠವಾಗಿರುವಂತಹ ಮರ್ಯಾದೆನೂ ಇಲ್ಲ ಅವರಿಗೆ, ಡೈರೆಕ್ಟ್ ಆಗಿ ಕೇಳ್ಬಿಡುವಂತಹದ್ದೇ. ಹೌದಾ? ಫಸ್ಟ್ ಈಗಾಗ್ಲೇ ಏನೇನ್ ಮಾಡಿದಾರೋ ಅದನ್ನೆಲ್ಲ ಒಂದ್ಸಾರಿ ನೆನಪಿಸ್ಕೊಡಿ ನಿಮ್ಮ ಪ್ರಾರ್ಥನೆಗಳಲ್ಲಿ. ಏನನ್ನೆಲ್ಲ ಮೇಲ್ ಮಾಡಿದಾರೋ, ಎಷ್ಟು ಮೇಲ್ ಮಾಡಿದಾರೆ ನಮ್ಮ ಜೀವನಗಳಲ್ಲಿ, ನಮ್ಮ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಾಗಿರ್ಬೋದು, ಹಿಂದೆ ಇದ್ದಂತಹ ಸ್ಥಿತಿಯನ್ನ ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ. ಹೌದಾ? ಇವ್ರ ಹಿಂದೆ ಇದ್ದಂತಹ ಸ್ಥಿತಿಗಳೆಲ್ಲ ಏನು? ಒಂದ್ ವೇಳೆ ದಾವೀದನ ಎಕ್ಸಾಂಪಲ್ ಅನ್ನು ತಗೊಂಡ್ರೆ, ಒಂದ್ ಕಾಲದಲ್ಲಿ ಕುರಿ ಕಾಯ್ಕೊಂಡು ಮರದ ಕೆಳಗಡೆ ನಿದ್ರೆ ಮಾಡುತ್ತಿದ್ದಂತಹ ವ್ಯಕ್ತಿ. ಅಂದ್ರೆ ಒಂದ್ ವೇಳೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ನಡೆದಿರುವಂತಹ ಮೇಲನ್ನು ನೆನಪಿಸ್ಕೋಬೇಕು ಅಂದ್ರೆ, ಒಂದ್ ಕಾಲದಲ್ಲಿ ಕುರಿ ಕಾಯ್ಕೊಂಡು ಮರದ ಕೆಳಗಡೆ ಅಲ್ಲಿ ಇಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಇರಬೇಕಾಗಿದ್ದಂತಹ ವ್ಯಕ್ತಿ ಇವತ್ತು ತಣ್ಣಗೆ ಬೆಚ್ಚಗೆ ಅರಮನೆಯಲ್ಲಿ ಇರುವಂತಹ ಪೊಸಿಷನ್ ತಂದಿದ್ಯಾರು? ದೇವರು. ಇವರೆಲ್ಲ ಅದಕ್ಕೋಸ್ಕರ ನೆನಪು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರೆ ಗೊತ್ತಾ? ಇವರ ಹಿಂದಿನ ಪರಿಸ್ಥಿತಿಯನ್ನ ಒಂದ್ಸರಿ ನೆನಪು ಮಾಡ್ಕೊಂಡು, ಈಗಿರುವಂತಹ ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಂಡು, ತಂದೆ ಅಲ್ಲಿಂದ ಇಲ್ಲಿ ತಗೊಂಡ್ ಬಂದು ಕೂರ್ಸಿದ್ಯಲ್ವಾ, ಅದು ಮೇಲು ಅಲ್ವಾ? ಅದರ ನಿಮಿತ್ತ ಕೃತಜ್ಞತೆ ಹೇಳ್ತಿದ್ರು. ಅದನ್ನ ನೆನಪಿಸ್ಕೊಂಡ್ ಕೃತಜ್ಞತೆ ಹೇಳ್ತಿದ್ರು. ಅದಕ್ಕೆ ನಾವು ಓದ್ಕೊಳ್ಳುವಂತಹದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವಂತಹ ಯಾವ ಮೇಲನ್ನು ಸಹ ನೀನ್ ಮರಿಬೇಡ ಅಂತ ಹೇಳಿ ಪ್ರಾರ್ಥನೆಗಳು ನಮಗ್ ಗೊತ್ತಲ್ವಾ? ತನ್ನ ದೇಹದ ಜೊತೆ ತನ್ನ ಮನಸ್ಸಿನ ಜೊತೆ ತಾನು ಮಾತಾಡ್ಕೊಳ್ಳುವಂತಹದ್ದು ನಮಗ್ ಗೊತ್ತಲ್ವಾ? ಅದ್ರ ಅರ್ಥ ಇದೆ. ನೆನಪಿಸ್ಕೊಂಡು ಒಂದೊಂದು ಮೇಲಿಗೂ ಸಹ ಕೃತಜ್ಞತೆ ಹೇಳ್ತಿದ್ರು. ನಾವು ಮರ್ತೋಗ್ತೀವಲ್ವಾ? ನೆಕ್ಸ್ಟ್ ಟೈಮ್ ಬರ್ದಿಟ್ಕೊಳ್ಳಿ. ನಿಮಗ್ ನೆನಪಿಲ್ಲ ದೇವ್ರು ಮಾಡಿರುವಂತಹ ಮೇಲುಗಳು, ನೆನಪಿರೋದಿಲ್ಲ ಅಂತ ಹೇಳಿದ್ರೆ ಬರ್ದಿಟ್ಕೊಳ್ಳಿ. ಯಾಕಂದ್ರೆ ಆ ದೇವ್ರು ಮಾಡಿರುವಂತಹ ಚಿಕ್ಕ ಚಿಕ್ಕ ಒಂದೊಂದು ಮೇಲಲ್ಲೂ ಸಹ ದೊಡ್ಡ ನಿಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ರೋಡ್ ಅನ್ನ ಕ್ರಾಸ್ ಮಾಡ್ಬೇಕಾದ್ರೆ ಅಥವಾ ಬಸ್ ಅನ್ನ ಹತ್ತಬೇಕಾದ್ರೆ ಚಿಕ್ಕದ್ರಲ್ಲಿ ತಪ್ಸಿರ್ತಾರೆ ಗೊತ್ತಾ ನಮಗೆ? ಚಿಕ್ಕದ್ರಲ್ಲಿ ಅನಾಹುತಗಳನ್ನ ತಪ್ಸಿರ್ತಾರೆ ದೇವರು. ಚಿಕ್ಕ ಗ್ಯಾಪ್ ಅಲ್ಲಿ ತಪ್ಸಿರ್ತಾರೆ, 2 ಸೆಕೆಂಡ್ ಅಲ್ಲಿ ತಪ್ಸಿರ್ತಾರೆ ಗೊತ್ತಾ ನಮಗೆ? ಬಸ್ ಅನ್ನ ಹತ್ತಬೇಕು, ಅವ್ರು ಮೂವ್ ಮಾಡ್ತಿರ್ತಾರೆ, ಚಿಕ್ಕದ್ರಲ್ಲಿ ಆ ಟೈರ್ ನಿಮ್ಮ ಕಾಲ್ ಮೇಲೆ ಹತ್ತುವಂತಹದ್ದು ಮಿಸ್ ಆಗೋಗುತ್ತೆ, ಚಿಕ್ಕ ಗ್ಯಾಪ್ ಅಲ್ಲೇ. ಅದನ್ನ ನಾವು ನೆನಪು ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಚಿಕ್ಕ ವಿಚಾರ ನಮ್ಮ ಜೀವನದಲ್ಲಿ ನಮಗೆ. ಆದ್ರೆ ಅದರಿಂದ ಆದಂತಹ ಮೇಲನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಬಸ್ ಟೈರು ನಿಮ್ ಕಾಲ್ ಮೇಲೆ ಹತ್ತಿದ್ರೆ ಏನಾಗತ್ತೆ?
ಕಾಲು ಹೋಗುತ್ತೆ. ಏನಾಗುತ್ತೆ? ಕಾಲು ಹೊರ್ಟೋಗುತ್ತೆ, ನಜ್ಜಾಗುತ್ತೆ. ನೀವ್ ಯಾವ ಡಾಕ್ಟರ್ ಹತ್ರ ಹೋದ್ರೆ ಆದ್ರೂನು ಅವ್ರು ಮತ್ತೆ ಅದನ್ನ ರೆಡಿ ಮಾಡ್ತಾರ, ನಿಮ್ಗೆ ಇರುವಂತ ಕಾಲೆಲ್ಲ ರೆಡಿ ಮಾಡ್ತಾರ? ಇಲ್ಲ. ಬೋನ್ ಪೂರ್ತಿ ಅಲ್ಲಿಗೆ ತೆಗೆದು ಆರ್ಟಿಫಿಷಿಯಲ್ ಆಗಿರುವಂತಹ ಲೆಗ್ ಹಾಕ್ಬೇಕು. ಅದು ಒಂದೇ ಅದಕ್ಕಿರುವಂತ ಸೊಲ್ಯೂಷನ್. ಯಾಕಂದ್ರೆ ಅಷ್ಟೊಂದು ವೆಯ್ಟ್ ಆಗಿರುವಂತ ಒಂದು ಆಬ್ಜೆಕ್ಟ್ ನಿಮ್ ಕಾಲ್ ಮೇಲೆ ಹೋದ್ರೆ ಮುಗೀತ, ಅಲ್ಲಿಗೆ ಪುಡಿ ಪುಡಿ ಆಗೋಗುತ್ತೆ ಬೋನ್ಸ್ ಒಳಗಡೆ ಇರುವಂತಹದ್ದೆಲ್ಲ. ನಿಜಾನ? ಅದು ಚಿಕ್ಕ ಮೇಲೆ ದೇವ್ರು ಚಿಕ್ಕ ಗ್ಯಾಪ್ ಅಲ್ಲಿ ತಪ್ಪಿಸಿದಾರೆ. ಅದು ದೇವರಿಗೆ ಚಿಕ್ಕದ್ದು, ನಮಗದು ತುಂಬಾ ದೊಡ್ಡದು. ಅದನ್ನ ದೊಡ್ಡದು ಅಂತ ನಾವ್ ಅನ್ಕೊಂಡಿಲ್ಲ. ನಮಗ್ ನೆನ್ಪಿರುತ್ತೆ, ಅಪ್ಪ ಹೆಂಗೋ ತಪ್ಪಿಸ್ಬಿಟ್ರು, ತಪ್ಪ ಹೋಗ್ಬಿಟ್ಟಿದೀನಿ ಅಂತ ಅನ್ಸತ್ತೆ ಆ ಕ್ಷಣದಲ್ಲಿ ಮಾತ್ರ. ಆಮೇಲೆ ಒಂದ್ 5 ನಿಮಿಷ ಆದ ನಂತರ ಮರ್ತು ಹೋಗ್ಬಿಡ್ತೀವಿ ಅದನ್ನ. ಅದು ಮನುಷ್ಯರ ಕೆಪಾಸಿಟಿ. ಯಾವತ್ತೂ ಸಹ ಅದನ್ನ ನೆನ್ಪಿಟ್ಕೊಡೋದಿಲ್ಲ. ಯಾವತ್ತೂ ಸಹ ದಿನನಿತ್ಯದ ನಾವು ಪ್ರತಿದಿನ ಕೊನೆಯಲ್ಲಿ ನಿದ್ರೆ ಮಾಡ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತೀವಲ್ವಾ, ಅದ್ ಯಾವತ್ತೂ ಸಹ ಅದನ್ನ ನೆನ್ಪಿಸ್ಕೊಂಡು ದೇವರಿಗೆ ಕೃತಜ್ಞತೆ ಹೇಳೋದೇ ಇಲ್ಲ. ರೋಡ್ ಕ್ರಾಸ್ ಮಾಡ್ತಿರ್ತೀರಾ, ನೀವು ಕರೆಕ್ಟ್ ಆಗಿ ಕ್ರಾಸ್ ಮಾಡ್ತಿರ್ತೀರಾ, ಯಾರೋ ಒಬ್ರು ತುಂಬಾ ಸ್ಪೀಡ್ ಆಗಿ ನೀವು ರೋಡ್ ಕ್ರಾಸ್ ಮಾಡ್ತಿದ್ದೀರಾ ಅಂತ ಹೇಳಿ ಗೊತ್ತಾದ್ರೂ ಸಹ ಪಟ್ ಅಂತ ಹೇಳಿ ಫಾಸ್ಟ್ ಆಗಿ ಬಂದ್ಬಿಡ್ತಾರೆ. ಇಮಿಡಿಯೇಟ್ ಆಗಿ ನಿಮ್ಮ ನೆನಪಿಗೆ ಬರ್ಬೇಕಾಗಿರುವಂತಹದ್ದು ಒಂದೇ, ನೀವು ಸ್ವಲ್ಪ ಅದನ್ನ ನೋಡಿ ಹಿಂದೆ ಹೊರಟೋಗಿರ್ತೀರಾ, ತಪ್ಪಿಸ್ಕೊಂಡಿರ್ತೀರಾ. ಓಕೆ, ಅದನ್ನ ನೋಡಿದಾಗ ನಿಮ್ಮ ನೆನಪಿಗೆ ಏನ್ ಬರುತ್ತೆ? ಆ ಘಟನೆಯನ್ನ ನೀವು ನೋಡಿದಾಗ ನಿಮ್ ಮೈಂಡ್ಗೆ ಏನ್ ಬರುತ್ತೆ? ದೇವ್ರ ನೆನಪು ಬರ್ತಾರೆ. ಒಂದ್ ವೇಳೆ ಅಷ್ಟು ಫಾಸ್ಟ್ ಆಗಿ ಬರ್ತಿರುವಂತಹ ಗಾಡಿ ನಿಮ್ಮ ಶರೀರದಲ್ಲಿ ಕಾಲ್ಭಾಗ ಶರೀರವನ್ನ ಟಚ್ ಮಾಡಿದ್ರು ಸಹ ಎಲ್ಲಿರ್ತಾ ಇದ್ರಿ? ಒಂದು 100 ಮೀಟರ್ಸ್ 50 ಮೀಟರ್ಸ್ ದೂರದಲ್ಲಿ ಹೋಗಿ ಬಿತ್ತಿರ್ತಾ ಇದ್ರಿ, ಪ್ರಾಣ ಅಂತೂ ಉಳಿತಿರ್ಲಿಲ್ಲ. ಹೌದಾ? ಚಿಕ್ಕದ್ರಲ್ಲಿ ತಪ್ಪಿಸಿ ನೀವ್ ಹಿಂದೆ ಹೋದ್ರಿ. ನಿಮಗ್ ಜ್ಞಾನ ಕೊಟ್ಟಿದ್ಯಾರು? ನೀವು ಕರೆಕ್ಟ್ ಆಗಿ ನಿಮ್ಮ ತಲೆಯನ್ನು ತಿರುಗಿಸಿದಿರ ಟೈಮ್ಗೆ ಅಂದ್ರೆ ಅದರ ಹಿಂದೆ ಇರುವಂತಹದ್ದು ಯಾರ ಕೆಲಸ? ದೇವರ. ನಿಮ್ಮ ತಪ್ಪಿಸಿದ್ದು ದೇವರಲ್ವಾ ಅನಾಹುತದಿಂದ. ನಾವ್ ಅಲ್ಲಿ ದೇವ್ರ ನೆನಪಿಸ್ಕೊಡುವಂತಹದನ್ನ ಬಿಟ್ಬಿಡ್ತೀವಿ. ಅಪ್ಪ ನನ್ನನ್ನ ತಪ್ಪಿಸಿದ್ದೀರಾ ಅಂತ ಹೇಳಿ ಒಂದ್ಸರಿ ದೇವ್ರ ನೆನಪು ಮಾಡ್ಕೊಡುವಂತಹದನ್ನ ಬಿಟ್ಟು ಸಡನ್ ಆಗಿ ಕಾರ್ ಓಡಿಸ್ತಿರುವಂತವ್ರನ್ನ ಬೈಯಕ್ ಶುರು ಮಾಡ್ತೀವಿ. ನಿಜಾನ ಇಲ್ವಾ? ಕಣ್ಣಿಗೆ ಏನ್ ಇಟ್ಕೊಂಡಿದ್ಯಾ? ಕಣ್ ಕಾಣಿಸುತ್ತ ನೆನಪು ಅಷ್ಟು? ನಿಮ್ಗೆ ಯಾರು ಲೈಸೆನ್ಸ್ ಕೊಟ್ಟಿದ್ದು? ಅಲ್ಲಿಗೆಲ್ಲ ಹೊರಟೋಗಿರುತ್ತೆ ನಮ್ಮ ಪ್ರಶ್ನೆ. ಯಾರ ನೆನಪು ಬಂದಿಲ್ಲ? ದೇವ್ರ ನೆನಪೇ ಬಂದಿಲ್ಲ. ನಿಮ್ಮ ಪ್ರಾಣವನ್ನ ಉಳಿಸಿದಂತಹ ದೇವ್ರ ನೆನಪು ಬಂದಿಲ್ಲ. ನಿಮ್ಮ ಮೇಲ್ ಬಂದಂತಹ ನಿಮ್ಮ ಮೇಲ್ ಕಾರ್ ಓಡಿಸ್ಕೊಂಡ್ ಬಂದಂತಹ ಕಾರ್ ಡ್ರೈವರ್ ನೆನಪು ಬಂದ. ಇದು ಮನುಷ್ಯರ ಗುಣ. ನಿಜಾನ? ಆಮೇಲೆ ಎಷ್ಟೊತ್ತು ನೆನ್ಪಿಟ್ಕೊಂಡಿರ್ತೀವಿ ಆ ಮೇಲನ್ನ. ನಿಮ್ಮ ಪ್ರಾಣ ಉಳಿಸಿದ್ರಲ್ವಾ ಆ ಪರಿಸ್ಥಿತಿಯಲ್ಲಿ, ಆ ಸನ್ನಿವೇಶದಲ್ಲಿ ನಿಮ್ ಪ್ರಾಣ ಉಳಿಸಿದ್ರಲ್ವಾ, ಎಷ್ಟೊತ್ತು ನೆನ್ಪಿಟ್ಕೊಂಡಿರ್ತೀವಿ? ನೆನಪೇ ಇರೋದಿಲ್ಲ, ಮರ್ತೋಗಿರ್ತೀವಿ, ಇಮಿಡಿಯೇಟ್ ಆಗಿ ಮರ್ತೋಗ್ತೀವಿ. ಹೌದಾ? ಇದೆಲ್ಲ ನಮ್ಮ ಇದು ನಾನು ಈಗ ಹೇಳಿದಂತಹದ್ದೆಲ್ಲ ದೇವರ ದೃಷ್ಟಿಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮೇಲು ಈ ತರ ತುಂಬಾ ದೊಡ್ಡದಾಗಿರುವಂತಹ ಮೇಲು ಈಗಾಗ್ಲೇ ಮಾಡಿದ್ದಾರೆ. ಕೋವಿಡ್ ಬಂದಿತ್ತು, ಲಕ್ಷಗಟ್ಟಲೆ ಕೋಟ್ಯಾಂತರ ಜನ ಹೊರಟೋದ್ರು. ಇನ್ನೂ ಬದುಕಿದೀವ? ಪ್ರತಿ ಸಾರಿ ನ್ಯೂಸ್ ನೋಡಿದಾಗ್ಲೂ ದೇವರಿಗೆ ಕೃತಜ್ಞತೆ ಹೇಳ್ಬೇಕಿತ್ತು ಅವಾಗ್ಲಿಂದ. ಹೌದಾ? ಅಷ್ಟ್ ಜನ ಹೋಗ್ತಿದ್ದಾರೆ, 1 ಲಕ್ಷ ಜನ ಹೋಗ್ತಿದ್ದಾರೆ, 1 ಕೋಟಿ ಜನ ಹೋಗ್ತಿದ್ದಾರೆ. ನನ್ಗೇನೋ ಆಗ್ದಂಗೆ ನೀನ್ ಇನ್ನೂ ಕಾಪಾಡ್ತಿದ್ಯಲ್ವಾ? ನನ್ನ ಕುಟುಂಬವನ್ನ ಇನ್ನೂ ನಿನ್ನ ಭದ್ರಕೋಟೆಯಿಂದ ಕಾಪಾಡ್ಕೊಂಡು ನೀನು ದೂತರನ್ನ ಇಟ್ಕೊಂಡು ಕಾವಲಲ್ಲಿ ನಡ್ಸ್ಕೊಂಡ್ ಬರ್ತಿದ್ಯಲ್ವಾ ಪ್ರತಿನಿತ್ಯವೂ ಸಹ. ನಿಮ್ ಕೃತಜ್ಞತೆಗಳು ತಂದೆ. ಹೇಳಿದ್ವಾ? ನ್ಯೂಸ್ ನೋಡಿದಾಗ ಯಾವತ್ತಾದ್ರೂ ಹೇಳಿದ್ವಾ ದೇವರ ಕೃತಜ್ಞತೆ? ಹೇಳಿದ್ರೆ ಸಂತೋಷ, ಹೇಳಿಲ್ಲ ಅಂತ ಹೇಳಿದ್ರೆ ಈ ಗುಣವನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಹೌದಾ? ಇನ್ನೊಂದ್ 2 ವಚನ ನೋಡ್ಕೊಂಡು ಒಂದೇ ಒಂದು ವಚನ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಇವಾಗ ಓದಂತಹ ವಚನ ಕೀರ್ತನೆಗಳು 105ನೇ ಅಧ್ಯಾಯ. ನಾವಾಗ್ಲೇ 2 ಓದಿದ್ವಿ, 1 ಓದೋಣ ಈಗ. 1ನೇ ವಚನ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮವ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ತನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಜನರ ಮಧ್ಯ ದೇವರು ಮಾಡಿದಂತಹದ್ದಕ್ಕೆ ಕೃತಜ್ಞತೆ ಹೇಳ್ಬೇಕಂತೆ. ದೇವರ ಬಗ್ಗೆ ಜನರ ಮಧ್ಯ ಹೇಳ್ಬೇಕಂತೆ. ಏನ್ ಜನರ ಮಧ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತಹದ್ದು ಅಂದ್ರೆ ಏನು? ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಅದಕ್ಕೆ ಅರ್ಥ ಏನು? ಒಂದು ಸುವಾರ್ತೆ ಹೇಳುವಂತಹದ್ದು, ಈ ಸೃಷ್ಟಿಯೆಲ್ಲ ಮಾಡಿರುವಂತಹ ದೇವರು ಅಂತ ಹೇಳುವಂತಹದ್ದು. ಇದು ಒಂದು ಆಂಗಲ್, ಒಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಇದೆ ಅದಕ್ಕೆ. ಜನಾಂಗಗಳಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತಹದ್ದಕ್ಕೆ, ಜನಾಂಗಗಳಲ್ಲಿ ಜನರ ಮಧ್ಯ ದೇವರಿಗೆ ಕೃತಜ್ಞತೆ ಹೇಳುವುದಕ್ಕೆ, ಆತನ ಕೃತ್ಯಗಳನ್ನು ವರ್ಣಿಸುವುದಕ್ಕೆ ಇನ್ನೊಂದು ಆಸ್ಪೆಕ್ಟ್ ಇದೆ. ಏನು? ನೀವು ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ, ದೇವರು ಎಲ್ಲೂ ಇರ್ಬೇಕು ಗೊತ್ತಾ? ಯಾವುದರಲ್ಲೂ ಇರ್ಬೇಕು ಗೊತ್ತಾ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡ್ಬೇಕಾದ್ರೆ ಅದರ ಮಧ್ಯ ದೇವರು ಅನ್ನುವಂತಹದ್ದು ಇರ್ಬೇಕು. ನಿಜಾನ? ಯಾಕಂದ್ರೆ ಎಲ್ಲರೂ ಸಹ ನಿಮ್ಮ ಹತ್ರ ಬಂದು ಕೇಳ್ತಾರಲ್ವಾ, ಬ್ರದರ್ ಇದನ್ನ ಹಿಂದೆನೂ ಸಹ ಒಂದ್ಸಾರಿ ಮಾತಾಡ್ಕೊಂಡಿದ್ದೀವಿ, ಎಷ್ಟು ಜನ ನಿಮ್ಮಲ್ಲಿ ಪಾಲಿಸ್ತಿದ್ದಾರೆ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ.
ಚೆನ್ನಾಗಿದ್ದೀರಾ ಬ್ರದರ್? ಚೆನ್ನಾಗಿದ್ದೀನಿ. ಅದು ನಮ್ಮ ಬಾಯಿಂದ ಬರುವಂತಹ ಉತ್ತರ. ಒಂದು ವೇಳೆ ಇವಾಗ ಚೆನ್ನಾಗಿದ್ದೀವಿ ಅನ್ನುವಂತಹ ಜಾಗದಲ್ಲಿ ದೇವರ ಕೃಪೆಯಿಂದ ಚೆನ್ನಾಗಿದ್ದೀವಿ ಅಂತ ಅಂದ್ರಿ ಅಂತ ಅನ್ಕೊಳ್ಳಿ. ಯಾರನ್ನ ಮಧ್ಯಕ್ಕೆ ತಗೊಂಡ್ ಬರ್ತಿದ್ದೀರಾ? ದೇವರನ್ನ ಮಧ್ಯಕ್ಕೆ ತಗೊಂಡ್ ಬರ್ತಿದ್ದೀರಾ ನಿಮ್ಮ ಸಂಭಾಷಣೆಯಲ್ಲಿ. ಹೌದಾ? ಅದನ್ನ ಹೇಳುವಂತಹದ್ದು ಜನಾಂಗಗಳ ಮಧ್ಯ ದೇವರ ಕೃತ್ಯವನ್ನ ಪ್ರಸಿದ್ಧಿಪಡಿಸುವಂತಹದ್ದು. ಒಂದು ಸುವಾರ್ತೆ ಹೇಳುವುದರ ಮೂಲಕ ಪ್ರಸಿದ್ಧಿಪಡಿಸ್ತೀರಾ, ಇನ್ನೊಂದು ಚೆನ್ನಾಗಿದ್ದೀನಿ, ನಾನು ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ, ದೇವರು ಚೆನ್ನಾಗಿಟ್ಟಿದ್ದಾರೆ. ನಾನ್ ಚೆನ್ನಾಗಿರುವಂತಹದ್ದು ನನ್ನ ಮೇಧಸ್ಸಿನಿಂದ, ನನ್ನ ಬಲದಿಂದ, ನನ್ನ ಶಕ್ತಿಯಿಂದ ಅಲ್ಲ. ನನ್ನನ್ನು ಎಲ್ಲಾ ಅನಾಹುತಗಳಿಂದ, ಆಪತ್ತುಗಳಿಂದ ತಪ್ಪಿಸಿ ನನ್ನ ಜೀವನದಲ್ಲಿ ಮೇಲನ್ನ ಮಾಡ್ಕೊಂಡು ಬಂದು ನನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿರುವಂತಹ ದೇವರಿಂದ ಚೆನ್ನಾಗಿದ್ದೀನಿ. ಅಷ್ಟುದ್ದ ನೀವು ಹೇಳಲಿಕ್ಕಾಗಿಲ್ಲ ಅಂದ್ರೂ ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ. ನೀವು ನಾರ್ಮಲ್ ಕ್ರೈಸ್ತರಲ್ಲದೆ ಇರುವಂತವ್ರನ್ನ ಹೋಗಿ ಮುಟ್ಟಿದ್ರೆ, ಮಾತಾಡ್ಸಿದ್ರೆ ಚೆನ್ನಾಗಿದ್ದೀರಾ ಬ್ರದರ್ ಅಂದ್ರೆ ಅವ್ರು ಚೆನ್ನಾಗಿದ್ದೀನಿ ಅಂತಾರೆ. ನಿಮ್ಮ ಹತ್ರ ಯಾರಾದ್ರೂ ಬಂದು ಕೇಳಿದ್ರೆ ಚೆನ್ನಾಗಿದ್ದೀರಾ ಬ್ರದರ್ ಅಂದ್ರೆ ನೀವು ಬರೀ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ ಸ್ಟಾಪ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು? ನಿಮಗೂ ಅವರಿಗೂ ವ್ಯತ್ಯಾಸ ಏನು? ಏನೂ ಇಲ್ಲ. ಹೌದಾ ಇಲ್ವಾ? ಅವರು ಚೆನ್ನಾಗಿದ್ದೀನಿ ಅಂದ್ರು, ನೀವು ಚೆನ್ನಾಗಿದ್ದೀನಿ ಅಂತಿದ್ದೀರಾ. ವ್ಯತ್ಯಾಸ ಏನಿಬ್ಬರಿಗೂ? ಏನೂ ಇಲ್ಲ. ಯಾವಾಗ ವ್ಯತ್ಯಾಸ ಯಾವಾಗತ್ತೆ ಗೊತ್ತಾ? ಅವ್ರು ಬರೀ ಚೆನ್ನಾಗಿದ್ದೀನಿ ಅಂತಿದ್ದಾರೆ, ನೀವು ನನ್ನ ದೇವರ ಕೃಪೆಯಿಂದ, ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ, ದೇವ್ರು ಚೆನ್ನಾಗಿಟ್ಟಿದ್ದಾರೆ, ದೇವರು ಅನ್ನುವಂತಹ ಪದವನ್ನ ಮಧ್ಯ ತಗೊಂಡ್ ಬಂದ್ರಿ ಅಂತ ಅನ್ಕೊಳ್ಳಿ. ಅವಾಗ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ನಿಮಗೂ ಅವ್ರಿಗೂ ವ್ಯತ್ಯಾಸ ನಿಮ್ಗೆ ಅರ್ಥ ಆಯ್ತಾ? ಯಾವಾಗ ಮಾತ್ರ ವ್ಯತ್ಯಾಸ ಬರುತ್ತೆ? ನಿಮ್ಮ ಕಾನ್ವರ್ಸೇಷನ್ ಅಲ್ಲಿ ನೀವು ದೇವರನ್ನ ತಂದಾಗ. ನಿಮ್ಮ ಮಾತಿನ ಮೂಲಕ ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ದೇವರಿಗೆ ಕೃತಜ್ಞತೆ ಹೇಳ್ಬೋದಾ? ಹೇಳ್ಬೋದು. ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ ಬ್ರದರ್, ಈ ತರ ಕೇಳ್ಪಟ್ಟೆ ಸೈಟ್ ತಗೊಂಡ್ರಂತೆ. ಹೌದು ಬ್ರದರ್, ತುಂಬಾ ವರ್ಷಗಳಿಂದ ಕನಸಿತ್ತು, ತುಂಬಾ ವರ್ಷಗಳಿಂದ ಇದಕ್ಕೋಸ್ಕರ ಕೂಡಿಡ್ತಿದ್ದೆ, ಓಟಿ ಎಲ್ಲ ಮಾಡಿದ್ದೆ ಬ್ರದರ್ ಆಫೀಸಲ್ಲಿ ಸೈಟ್ ತಗೊಳ್ಲಿಕ್ಕೋಸ್ಕರ. ನಾವು ಕೊಡುವಂತ ಉತ್ತರಗಳು. ಬ್ರದರ್, ಅವ್ರು ಚಿಕ್ಕ ಸ್ಥಳ ತಗೊಂಡಿದ್ದೀನಿ ದೇವರ ಕೃಪೆಯಿಂದ. ಇದ್ ತಗೊಂಡ್ರಂತೆ. ಹೌದು, ದೇವರ ಕೃಪೆಯಿಂದ ಇದನ್ನ ತಗೊಂಡಿದ್ದೀನಿ. ಚಿಕ್ಕದಾಗಿರುವಂತಹ ದೇವರೇ ಕೊಟ್ಟಿದ್ದಾರೆ. ಹಿಂಗಲ್ವೋ ಇರ್ಬೇಕಾಗಿರುವಂತಹ ನಮ್ಮ ಮಾತು. ನಮ್ಮ ಮಾತು ಹಿಂಗಿರೋದೇ ಇಲ್ಲ. ಹೌದು ಬ್ರದರ್, ಸಾಕಷ್ಟು ಕಷ್ಟಪಟ್ಟಿದ್ದೆ, ನಿಮ್ಗೆ ಗೊತ್ತಲ್ವಾ, ನಾನು ರಾತ್ರಿ ಹಗಲು ಕಷ್ಟಪಟ್ಟಿದ್ದೀನಿ, ಕಣ್ಣಿಗೆ ನಿದ್ರೆ ಇಲ್ಲದೆ ಕಷ್ಟಪಟ್ಟಿದ್ದೀನಿ. ಇಲ್ಲೆಲ್ಲ ಹೊರಟೋಗಿರ್ತೇವೆ ಅಂದ್ರೆ ನಾವ್ ಎಲ್ಲೋ ನಮ್ಮನ್ನ ತಗೊಂಡ್ ಬಂದು ಅಲ್ಲಿ ಮುಂದೆ ಇಡ್ತಿದೀವೇನೋ. ನಮ್ಮನ್ನ ಸ್ವಲ್ಪ ಹಿಂದೆ ತಗೊಂಡು ದೇವರನ್ನ ಮುಂದೆ ಇಡೋಣ. ಅಬ್ರಹಾಮನು ಮಾಡಿದಂತಹ ರೀತಿ, ನಿನ್ನ ಆಸ್ತಿಯಲ್ಲಿ ಕೆರದ ಬಾರನ್ನು ಸಹ ನಾನು ತಗೊಳ್ಳೋದಿಲ್ಲ. ಏನಕ್ಕೋಸ್ಕರ? ನನಗಿರುವಂತಹ ಸಂಪೂರ್ಣವೂ ಸಹ ದೇವರು ಕೊಟ್ಟಿರುವಂತಹದ್ದು ಅಂತ ಮಾತ್ರ ಗೊತ್ತಾಗ್ಬೇಕು ಜನರಿಗೆ. ನಾನು ನನ್ನ ಬುದ್ಧಿವಂತಿಕೆಯಿಂದನೋ, ನೀನ್ ಕೊಟ್ಟಿದ್ದ ನಾನು ಇಟ್ಕೊಂಡಿದ್ದೀನಿ ಅಂತನೋ ಆ ನೇಮ್ ಜನರಲ್ಲಿ ಇರಬಾರ್ದು. ಸಂಪೂರ್ಣವಾಗಿ ದೇವರಿಗೆ ಮಾತ್ರ ಸಲ್ಬೇಕು ಆ ಕೃತಜ್ಞತೆ. ಅದಿದೆಯಾ ನಮ್ಮ ಜೀವನದಲ್ಲಿ? ಒಂದು ವೇಳೆ ಇದ್ರೆ ಇದನ್ನು ರೂಢಿಸ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಮುಂದೆ. ಏನಾದ್ರೂ ಆಗ್ಲಿ, ಜನ ಬಂದು ನಮ್ಮನ್ನ ಹೊಗಳಿದ್ರೆ ಹೇಳೋಣ ಅವ್ರ ಹತ್ರ ಏನಂತ, ಅವ್ರು ಯಾವ ವಿಚಾರದ ನಿಮಿತ್ತ ನಮ್ಮನ್ನ ಹೊಗಳಿದ್ರೋ ಆ ವಿಚಾರ ದೇವರಿಂದ ನೆರವೇರ್ತು ಅಂತ ಹೇಳೋಣ. ಓಕೆ? ಏನಾದ್ರೂ ಆಗ್ಲಿ, ಚೆನ್ನಾಗಿದ್ದೀರಾ ಅಂತ ಆದ್ರೂ ಕೇಳಲಿ, ಇನ್ನೊಂದಾದ್ರೂ ಕೇಳಲಿ, ನಮ್ಮ ಯೋಗಕ್ಷೇಮವನ್ನಾದ್ರೂ ವಿಚಾರಿಸ್ಲಿ. ನಿಮ್ ಮಕ್ಕಳು ಸೂಪರ್ ಬ್ರದರ್ ಅಂತ ಯಾರಾದ್ರೂ ಅಂದ್ರು ಅಂತ ಅನ್ಕೊಳ್ಳಿ. ಸೂಪರ್ ಆಗಿ ಹೇಳ್ತಾರೆ ನಿಮ್ ಮಕ್ಕಳು ವಾಕ್ಯ. ಏನ್ ಬ್ರದರ್, ಪುಟ್ಟ ಮಕ್ಕಳು ಏನ್ ಅಷ್ಟ್ ಚೆನ್ನಾಗಿ ಹೇಳ್ತಾರೆ ವಾಕ್ಯ ಅಂತ ಅಂದ್ರು ಅಂತ ಅನ್ಕೊಳ್ಳಿ. ಏನಂತೀರಾ? ಹೌದು ಬ್ರದರ್, ನಾನ್ ರಾತ್ರಿ ಹಗ್ಲು ಕಲಿಸ್ತೀನಿ ನಮ್ಮ ಮಕ್ಕಳಿಗೆ ವಾಕ್ಯ ಅಂತೀರಾ? ಏನಂತೀರಾ? ದೇವರ ಕೃಪೆಯಿಂದ. ಕೃಪೆ ಬ್ರದರ್, ದೇವರು ಕೊಟ್ಟಿರುವಂತಹ ಮಕ್ಕಳು. ದೇವರೇ ನನ್ನ ಮೂಲಕ ಕಲಿಸ್ತಿದಾರೆ ಅಂತ ಅಷ್ಟೇ. ನನಗೆ ಏನ್ ಹೇಳ್ಕೊಡ್ಬೇಕು ಅಂತ ಗೊತ್ತಿಲ್ಲ, ದೇವರೇ ನನ್ನ ಮೂಲಕ ನನ್ನ ಮಕ್ಕಳಿಗೆ ಕಲಿಸ್ತಿದ್ದಾರೆ. ಹೇಳ್ತೀವ? ನಾನಾಗ್ಲೇ ಹೇಳ್ದಂಗೆ ದೇವರು ನಿಮ್ಮ ಜೀವನದಲ್ಲಿ ಎಲ್ಲಾ ಮೇಲುಗಳನ್ನು ಮಾಡಿ ನಿಮ್ಮ ಮುಖಗಳನ್ನೇ ನೋಡ್ತಿರ್ತಾರೆ. ನನ್ನ ಮಕ್ಕಳು ಏನ್ ಮಾತಾಡ್ತಾರೆ, ನಿಮ್ಮ ಬಾಯಿಗಳನ್ನೇ ನೋಡ್ತಿರ್ತಾರೆ, ಏನ್ ಅಂತಾರೆ. ಫಸ್ಟ್ ನನ್ನ ಹತ್ರ ಬರ್ತಾರ, ನನ್ನ ಹತ್ರ ಹಂಚ್ಕೊಳ್ತಾರ, ತಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿ ಸಿಹಿ ಸುದ್ದಿಯು ನನ್ನ ಹತ್ರ ಹಂಚ್ಕೊಳ್ತಾರ. ನಿಮ್ಮ ಮಕ್ಕಳಿಗೂ ನೀವು ಇವಾಗ್ಲಿಂದ ಅದನ್ನೇ ಕಲಿಸ್ಬೇಕು. ಅವ್ರ ರಿಸಲ್ಟ್ ಬಂತ, ಅವ್ರ ಶಾಲೆಯಲ್ಲಿ ಹೋಗುವಂತೆ ಮಾರ್ಕ್ಸ್ ಕಾರ್ಡ್ ಬಂತ, ಫಸ್ಟ್ ಅವ್ರ ಮಾರ್ಕ್ಸ್ ಗೊತ್ತಾಗಿದ ತಕ್ಷಣ ನಿಮ್ಮ ಹತ್ರ ಬರಬಾರ್ದು, ಅವರು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ನಿಮ್ಮ ಹತ್ರ ಬರ್ಬೇಕು. ಫಸ್ಟ್ ದೇವರ ಹತ್ರ ಹೋಗಿ ಹೇಳ್ಕೋಬೇಕು ಅದನ್ನ. ನೀನ್ ಇಷ್ಟು ಜ್ಞಾನ ಕೊಟ್ಟಿರುವಂತಹದ್ದು ನೀನು, ಇಷ್ಟು ಬುದ್ಧಿ ಕೊಟ್ಟಿರುವಂತಹದ್ದು ನೀನು, ಆ ಚಿಕ್ಕ ವಯಸ್ಸಿನಿಂದ ಈ ಗುಣವನ್ನ ರೂಢಿಸ್ತೀರಾ? ಅವ್ರಿಗೆ ನೀವ್ ಏನ್ ತಂದು ಕೊಡ್ಸಿದ್ರು ಸಹ, ನಿಮ್ಮ ಮಕ್ಕಳಿಗೆ ನೀವ್ ಏನ್ ಕೊಡ್ಸಿದ್ರು ಸಹ, ಅವ್ರು ಏನಾದ್ರು ಕೇಳಿದಾರೆ ಅಂತ ಅನ್ಕೊಳ್ಳಿ, ಒಂದು ಆಟದ ವಸ್ತುವನ್ನು, ತಿಂಡಿಯನ್ನು ಕೇಳಿದಾರೆ ಅಂತ ಅನ್ಕೊಳ್ಳಿ, ನೀವ್ ಅದನ್ನ ತಂದ್ಕೊಟ್ರು ಸಹ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳುವಂತಹದನ್ನ ಬಿಟ್ಟು ಅವ್ರ ದೇವರ ಹತ್ರ ಹೋಗಿ ಫಸ್ಟ್ ಥ್ಯಾಂಕ್ಸ್ ಹೇಳಿ ಆಮೇಲೆ ಬಂದು ಪಪ್ಪ ಮಮ್ಮ ಥ್ಯಾಂಕ್ಸ್ ಅಂತ ಹೇಳಿ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಹೌದಾ? ಹೇಳ್ಕೊಡ್ತೀವ ಇದನ್ನ ಮಕ್ಕಳಿಗೆ? ದಯವಿಟ್ಟು ಆ ಏಜಿನಿಂದಲೇ ಇದನ್ನ ರೂಢಿಸಿ ಆ ಮಕ್ಕಳಿಗೆ. ಅದು ಅಭ್ಯಾಸ ಆಗುವಂತೆ ಮಾಡಿ ಮಕ್ಕಳಿಗೆ. ಅವ್ರ ವಯಸ್ಸಾದ ನಂತರವೂ ಸಹ ಆಗ ಈ ಚಿಕ್ಕ ವಯಸ್ಸಿನಿಂದ ಬಂದಿರುವಂತ ಈ ಗುಣವನ್ನ ಬಿಡುವುದಿಲ್ಲ. ಮಾಡ್ತೀವ ಇದನ್ನ ನಮ್ಮೆಲ್ಲರ ಜೀವನಗಳಲ್ಲೂ ಸಹ?
ನೆನ್ಪಿಟ್ಕೊಳ್ಳಿ, ದೇವರು ನೀವೇನ್ ಮಾತಾಡ್ತೀರಾ, ನೀವೇನ್ ಮಾಡ್ತಿದ್ದೀರಾ ಅನ್ನುವಂತಹದನ್ನ ನೋಡ್ತಿರ್ತಾರೆ. ಯಾರ ಹತ್ರ ಹೋಗ್ತೀರಾ, ಅಲ್ಲಿ ಮಾಡಿರುವಂತಹ ದೇವರು ಪಕ್ಕದಲ್ಲೇ ಇರ್ತಾರೆ, ನಿಮ್ಗೆ ಕೊಟ್ಟಿರುವಂತಹ ದೇವರು ಪಕ್ಕದಲ್ಲೇ ಇರ್ತಾರೆ. ಆದ್ರೆ ನೀವ್ ಮಾಡಿರುವಂತಹ ಆ ವಸ್ತುವನ್ನ ಇಟ್ಕೊಂಡು ಇನ್ನೊಬ್ರ ಹತ್ರ ಓಡೋಗ್ತಿರ್ತೀರಾ ಶೇರ್ ಮಾಡ್ಕೊಳ್ಲಿಕ್ಕೆ. ನೀವು ದೇವರ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಆ ನೋವೇನು ಅಂತ ಹೇಳಿ. ಓಕೆ, ಅರ್ಥ ಆಗಿದೆ ಅಂತ ನಂಬ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ನಮ್ಮ ಜೀವನಗಳಲ್ಲಿ ಮಾಡಿರುವಂತಹ ಮೇಲೂ ಸಾಕಷ್ಟು. ಈ ಕೃತಜ್ಞತೆ ಅನ್ನುವಂತಹ ಈ ಸಂದೇಶದಲ್ಲಿ ಅಪ್ಪ, ಮನುಷ್ಯರು ಕೃತಜ್ಞತರಾಗೋಗಿದ್ದಾರೆ. ಕೃತಜ್ಞತೆ ಉಳ್ಳವರಾಗುವಂತಹದರ ಬದಲು ಕೃತಜ್ಞರಾಗೋಗಿದ್ದಾರೆ, ಅಂದ್ರೆ ಕೃತಜ್ಞತೆ ಇಲ್ಲದಂತೆ ಇರುವಂತವರಾಗೋಗಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಆ ಕ್ಯಾಟಗರಿಯಲ್ಲಿ, ಆ ಗುಂಪಿನಲ್ಲಿ ನಾವು ಇರದೆ, ನೀವು ಮಾಡಿರುವಂತಹ ಸಮಸ್ತವಾಗಿರುವಂತಹ ಮೇಲುಗಳ ನಿಮಿತ್ತ ನಿಮಗೆ ಕೃತಜ್ಞತೆ ಉಳ್ಳವರಾಗಿತ್ತು, ನಿಮ್ಮನ್ನ ಕೊಂಡಾಡುತ್ತಾ, ನೀವು ಮಾಡಿರುವಂತಹ ಅದ್ಭುತ ಕೃತ್ಯಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಧ್ಯಾನಿಸುತ್ತಾ, ನೀವು ಮಾಡಿರುವಂತಹ ಮೇಲುಗಳು, ಉಪಕಾರಗಳು, ಆಪತ್ತಿನಿಂದ ತಪ್ಪಿಸಿರುವಂತಹದ್ದು ಪ್ರತಿಯೊಂದೊಂದೂ ಸಹ ನೆನಪಿಸ್ಕೊಳ್ತಾ, ಅದನ್ನ ಮೆಲುಕು ಹಾಕ್ತಾ, ನಮ್ಮ ಜೀವನದಲ್ಲಿ ಮುಂದೆ ಏನೇ ಸಿಹಿ ಸುದ್ದಿ ನಡೆದ್ರೂ ಸಹ ಅದನ್ನ ಪ್ರಪ್ರಥಮವಾಗಿ ನಿಮ್ಮ ಹತ್ರ ಬಂದು ಶೇರ್ ಮಾಡಿಕೊಂಡು ನಿಮಗೆ ಕೃತಜ್ಞತೆ ಹೇಳಿ ಅದರ ಬಗ್ಗೆ ಎಲ್ಲ ಮೇಲಿಗೂ ನಿಮಗೆ ಮಾತ್ರ ಫಸ್ಟ್ ಪ್ರಯಾರಿಟಿ, ಫಸ್ಟ್ ಕ್ರೆಡಿಟ್ ಅನ್ನು ಕೊಟ್ಟು ಆಮೇಲೆ ಮನುಷ್ಯರ ಹತ್ರ ಬರ್ತೇವೆ ಎನ್ನುವಂತಹ ಭರವಸೆ ಕೊಡ್ತಾ, ಆ ತರ ನಮ್ಮ ಜೀವನಗಳನ್ನ ನಡೆಸ್ಕೊಳ್ಳಬೇಕಾಗಿರುವಂತಹ ಬಲವನ್ನ, ಶಕ್ತಿಯನ್ನ, ಜ್ಞಾನವನ್ನ ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಲ್ಲೂ ಸಹ ತಾವು ಕೇಳಿರುವಂತಹ ಸಂಗತಿ, ತಾವು ಕೇಳಿರುವಂತಹ ವಿಚಾರವನ್ನ ಅಳವಡಿಸ್ಕೊಳ್ಳಿಕ್ ಬೇಕಾಗಿರುವಂತಹ ಪರಿಸ್ಥಿತಿಯನ್ನ, ಅನುಕೂಲತೆಯನ್ನ ಕೊಟ್ಟು ನಡೆಸಿದಂತೆ. ಓಕೆ, ನಮಗೆ ಜ್ಞಾನ ತಿಳಿಸ್ಕೊಟ್ಟು ನಮ್ಮನ್ನ ಸೇವೆಯಲ್ಲಿ ಮುಂದೆ ನಡೆಸ್ತಿರುವಂತಹ, ವಾಕ್ಯದಲ್ಲಿ ಮುಂದೆ ನಡೆಸ್ತಿರುವಂತಹ ಪ್ರತಿಯೊಬ್ಬ ದೈವ ಸೇವಕರು, ಅವರ ಕುಟುಂಬಗಳು, ಅವರ ಅನಿವಾರ್ಯತೆ, ಅವಶ್ಯಕತೆ ಪ್ರತಿಯೊಂದನ್ನು ಸಹ ನೆನಪು ಮಾಡ್ಕೊಳ್ಳಿ ತಂದೆ. ರಾಮು ಅಣ್ಣನವರು, ಇಮಾನುವೇಲ್ ಅಂಕಲ್ ಅವರು, ಅಂಜಿ ಅಣ್ಣ ಅವರು, ಜ್ಞಾನರಾಜು ಅಣ್ಣ, ವಿಲ್ಸನ್ ಅಣ್ಣ, ನವೀನ್ ಅಣ್ಣ, ಪ್ರತಿಯೊಬ್ಬೊಬ್ಬರನ್ನು ಸಹ, ಜೋಯಲ್ ಅಣ್ಣ, ಪ್ರತಿಯೊಬ್ಬೊಬ್ಬರನ್ನು ಸಹ ನೆನಪು ಮಾಡ್ಕೊಳ್ಳಿ. ಅವರ ಸೇವೆಯನ್ನ, ಅವ್ರು ಮಾಡ್ತಿರುವಂತಹ ಪರಿಚರ್ಯವನ್ನ ಎಲ್ಲವನ್ನೂ ಸಹ ನೆನಪು ಮಾಡಿಕೊಂಡು ಅಭಿವೃದ್ಧಿಗೊಳಿಸಿ ಅನ್ನುವಂತಹ ಬೇಡಿಕೆ ನೀವು ಮುಂದೆ ಇಡ್ತಾ, ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡ್ತಿರುವಂತವರು, ಪ್ರಾರ್ಥನೆ ಮಾಡುವಂತಹದ್ರಲ್ಲಿ, ಹಾಡುವಂತಹದ್ರಲ್ಲಿ, ಹಾಗೆ ಇದನ್ನ ನಡೆಸ್ಕೊಡುವಂತಹದ್ರಲ್ಲಿ, ಅಪ್ಲೋಡ್ ಮಾಡುವಂತಹದ್ರಲ್ಲಿ ನಿಮ್ಮ ಮಕ್ಕಳ ಕೈ ಇದೆ ಅಂತ ಹೇಳಿ ನಿಮಗೆ ಗೊತ್ತು ತಂದ್ರೆ, ಅವ್ರಿಗೆ ಸಲ್ಲಬೇಕಾಗಿರುವಂತಹ ಪ್ರತಿಫಲವನ್ನ ನೀವು ಸಲ್ಲಿಸ್ತೀರಾ ಅನ್ನುವಂತಹದನ್ನ ನಂಬ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆ ಆದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.